ಯಾವ ಶ್ರೀ ವಿಚಾರಸಾಗರ ಗ್ರಂಥದಲ್ಲಿ ಆರನೇ ತರಂಗಕ್ಕೆ ಅಧಿಕಾರಿ ಯಾರಪ್ಪ ಅಂತ ಕೇಳಿದ್ರೆ ಕನಿಷ್ಠ ಅಧಿಕಾರಿಯಾದ ತರ್ಕ ದೃಷ್ಟಿಯನ್ನು ಕುರಿತು ಸದ್ಗುರುಗಳು ಉಪದೇಶ ಮಾಡ್ತಾ ಬಂದ್ರು. ನಿನ್ನಿನ ದಿವಸ ವಿಷಯ ಎಲ್ಲಿ ನೋಡಿದೆವಪ್ಪ ಅಂತ ಕೇಳಿದ್ರೆ 441ನೇ ಅಂಕದಲ್ಲಿ ಏನ್ ನೋಡ್ತೇವಪ್ಪ ಅಂತ ಕೇಳಿದ್ರೆ ಆಭಾಸವಾದಕ್ಕೂ ಹಾಗೂ ಪ್ರತಿಬಿಂಬವಾದಕ್ಕೂ ಎಷ್ಟು ಭೇದವಿರುತ್ತದೆ. ಯಾಕಂದ್ರೆ ಜೀವೇಶ್ವರರ ಸಿದ್ಧಿ ಮಾಡುವಲ್ಲಿ 3 ವಾದಗಳದವು. ವಾದ ಅಂದ್ರೆ ಜಗಳಾಡುವುದಿಲ್ಲ, ಅವರವರ ರೀತಿಗಳು. ಒಂದು ಆಭಾಸವಾದ, ಒಂದು ಅವಚ್ಛೇದವಾದ, ಇನ್ನೊಂದು ಬಿಂಬ ಪ್ರತಿಬಿಂಬವಾದ. ಅದಕ್ಕಿಲ್ಲಿ ಏನ್ ಹೇಳ್ತಾರ್ರಿ, 441ರಲ್ಲಿ ಆಭಾಸವಾದಕ್ಕೂ ಹಾಗೂ ಪ್ರತಿಬಿಂಬವಾದಕ್ಕೂ ಎಷ್ಟು ಭೇದವಿರುತ್ತದೆ. ಆಭಾಸವಾದದ ಪಕ್ಷದಲ್ಲಿ ಅಂತೂ ಆಭಾಸ ಹೆಂಗದಪ್ಪ ಅಂದ್ರೆ ಮಿಥ್ಯಾ ಇರುತ್ತದೆ. ಆಭಾಸವಾದ ಪಕ್ಷದಲ್ಲಿ ಆಭಾಸ ಮಿಥ್ಯಾದಂತೇಳಿ ಅವ್ರು ಏನ್ ಮಾಡ್ತಾರೆ, ಮುಂದೆ ಅಭೇದಿಯೊಳ ಮುಂದೆ ಬಾಧ ಸಮಾನ ಅಧಿಕರಣದಿಂದ ಹೇಳ್ತಾರೆ ಅವರು. ಆದರೆ ಪ್ರತಿಬಿಂಬವಾದದಲ್ಲಿ ಪ್ರತಿಬಿಂಬವು ಮಿಥ್ಯಾ ಇರುವುದಿಲ್ಲ. ಪ್ರತಿಬಿಂಬವಾದದಲ್ಲಿ ಪ್ರತಿಬಿಂಬ ಮಿಥ್ಯಾ ಇರುವುದಿಲ್ಲ. ಪ್ರತಿಬಿಂಬವಾದ ಹೇಳುವವರು ಯಾರಪ್ಪ ಅಂತ ಕೇಳಿದ್ರೆ ಅವರು ಶ್ರೀ ಪ್ರಕಾಶಾತ್ಮಚರಣ ಮುನಿ ಮತ್ತು ಶ್ರೀ ಸರ್ವಜ್ಞಾತ್ಮ ಮುನಿಗಳು. ಇವರು ಪ್ರತಿಬಿಂಬವಾದಿಗಳು. ಆಭಾಸವಾದಿಗಳು ಶ್ರೀ ವಿದ್ಯಾರಣ್ಯರು ಮತ್ತು ಸುರೇಶ್ವರಾಚಾರ್ಯರು. ಅದಕ್ಕಿಲ್ಲಿ ಏನ್ ಹೇಳ್ತಾರ್ರಿ, ಪ್ರತಿಬಿಂಬವಾದದಲ್ಲಿ ಪ್ರತಿಬಿಂಬವಾದವು ಮಿಥ್ಯಾ ಇರುವುದಿಲ್ಲ, ಕಿಂತು ಸತ್ಯವಿರುತ್ತದೆ. ಸತ್ಯ ಇರ್ತೇಳಿ ಅವರು ಏನ್ ಹೇಳ್ತಾರೆ, ಅವರು ಮುಖ್ಯ ಸಮಾನಾಧಿಕರಣ. ಹಂಗ ತಂದೆಗೂ ಮಗನಿಗೂ, ತಂದೆ ಪ್ರಪಾಟಿ ಮಗನಿಗೆ ಬರ್ಬೇಕಾದ್ರೆ ಅಲ್ಲಿ ಮುಖ್ಯ ಏನು ಬಾಧ ಮಾಡೋದಿಲ್ಲ, ಅಲ್ಲಿ ಸಹಜ ಇಳಿದು ಬಿಡ್ತದೆ. ಅದಕ್ಕೆ ಇಲ್ಲಿ ದೃಷ್ಟಾಂತ ಇದು. ದ್ರಾಷ್ಟಾಂತದೊಳಗ ಕೂಟಸ್ಥನಿಗೂ ಬ್ರಹ್ಮನಿಗೂ ಮುಖ್ಯ ಸಮಾನಾಧಿಕರಣ. ಇನ್ನೇನ್ ಹೇಳ್ತಾರೆ, ಪ್ರತಿಬಿಂಬವಾದದ ಸಿದ್ಧಾಂತವು ಈ ಪ್ರಕಾರವಿರುತ್ತದೆ. ಏನ್ ಹೇಳ್ತಾರೆ ಅವರು, ದರ್ಪಣದಲ್ಲಿ ಯಾವ ಮುಖದ ಪ್ರತಿಬಿಂಬವಿರುವುದು ಅದು ಆ ಮುಖದ ಛಾಯೆಯಲ್ಲ. ಯಾಕಂದರೆ ಒಂದನೇದ್ದು ಛಾಯೆ ಸ್ವಭಾವ ಈ ಪ್ರಕಾರವಿರುತ್ತದೆ. ಛಾಯಾ ಸ್ವಭಾವ ಹೆಂಗದಪ್ಪ ಅಂದ್ರೆ, ಯಾವ ದಿಕ್ಕಿನಲ್ಲಿ ಛಾಯೆ ಉಳ್ಳವನ ಮುಖ ಹಾಗೂ ಬೆನ್ನ ಭಾಗವಿರುವುದು ಅದೇ ದಿಕ್ಕಿನಲ್ಲಿ ಛಾಯೆಯ ಮುಖ ಹಾಗೂ ಬೆನ್ನುಗಳು ಇರುತ್ತವೆ. ಆ ಛಾಯೆ ಏನು, ಇವ ಎಕಡೆ ಹೊಂಟನ ಆ ಕಡೆ ಇವನ ಮುಖ ಇರ್ತದ, ಅದ್ರದ್ದು ಮುಖ ಹಂಗೆ ಇರ್ತದ. ಇವನು ಬೆನ್ನು ಎಕಡೆ ಇರ್ತದ ಹಂಗೆ ಅದ್ರದ್ದು ಬೆನ್ನು ಇರ್ತದ. ಛಾಯೆ ಅಂದ್ರೆ ನೆಳ್ಳ. ಮತ್ತೇನೆಂದರೆ ಏನಂತಾರ್ರಿ, ಬೆನ್ನುಗಳು ಬಿಂಬಕ್ಕಿಂತಲೂ ನೋಡ್ರಿ ಏನಂತಾರೆ, ಒಂದೇ ಕಡೆ ಛಾಯೆಯ ಸ್ವಭಾವವು ಈ ಪ್ರಕಾರವಿರುತ್ತದೆ. ಯಾವ ದಿಕ್ಕಿನಲ್ಲಿ ಛಾಯೆ ಉಳ್ಳವನ ಮುಖ ಹಾಗೂ ಬೆನ್ನ ಭಾಗವಿರುವುದು ಅದೇ ದಿಕ್ಕಿನಲ್ಲಿ ಛಾಯೆಯ ಮುಖ ಹಾಗೂ ಬೆನ್ನುಗಳು ಇರುತ್ತವೆ. ಆದರೆ ಎರಡನೇ ಆಕಡದೊಳಗೆ ಏನ್ ಹೇಳ್ತಾರೆ ನೋಡ್ರಿ, ದರ್ಪಣದಲ್ಲಿರುವ ಪ್ರತಿಬಿಂಬದ ಮುಖ ಹಾಗೂ ಬೆನ್ನುಗಳು ಬಿಂಬಕ್ಕಿಂತಲೂ ವಿಪರೀತವಾಗಿರುತ್ತವೆ. ಬಿಂಬದ ಈ ಕಡೆ ಇರುದ್ದಿದ್ರೆ ಅದರದ್ದು ಈ ಕಡೆ ವಿರುದ್ಧ ಇರ್ತದ. ಆದ್ದರಿಂದ ದರ್ಪಣದಲ್ಲಿ ಛಾಯಾರೂಪ ಪ್ರತಿಬಿಂಬವಿರುವುದಿಲ್ಲ. ದರ್ಪಣದಲ್ಲಿ ಛಾಯಾರೂಪ ಪ್ರತಿಬಿಂಬಿಲ್ಲ. ಮತ್ತೇನೆಂದರೆ, ದರ್ಪಣವನ್ನು ವಿಷಯಕರಿಸುವುದಕ್ಕೋಸ್ಕರ ನೇತ್ರದ್ವಾರದಿಂದ ಹೊರಟ ಯಾವ ಅಂತಃಕರಣದ ವೃತ್ತಿಯು ದರ್ಪಣವನ್ನು ವಿಷಯ ಮಾಡಿ
ಏನ್ ಮಾಡ್ತದ? ತತ್ಕಾಲದಲ್ಲಿಯೇ ದರ್ಪಣದಿಂದ ನಿವೃತ್ತಿ ಹೊಂದಿ ಗ್ರೀವಸ್ಥ ಮುಖವನ್ನೇ ವಿಷಯಕರಿಸುತ್ತದೆ. ಆ ವೃತ್ತಿ ಏನ್ ಮಾಡ್ತದಪ್ಪ ಅಂತ ಕೇಳಿದ್ರೆ, ತತ್ಕಾಲದಲ್ಲಿ ಆ ಗ್ಲಾಸಿನಿಂದ ದರ್ಪಣದಿಂದ ನಿವೃತ್ತಿಯಾಗಿ ಏನ್ ಮಾಡ್ತದ? ಗ್ರೀವಾಸ್ಥ ಮುಖವನ್ನೇ ವಿಷಯಕರಿಸ್ತದದು. ಹೇಗೆಂದರೆ ಉದಾಹರಣೆ ಕೊಡ್ತಾರೆ, ವೇಗವಾಗಿ ತಿರುಗುವುದರಿಂದ ದ್ಯೂಟಿಗೆಯು ಚಕ್ರವಾಗಿ ತೋರುತ್ತದೆ ಹೊರತು ಅದು ಹೇಗೆ ಚಕ್ರವಲ್ಲವೋ. ಅದು ಚಕ್ರ ಅಲ್ಲ, ಒಂದು ದ್ಯೂಟಿ. ಅದು ವೇಗವಾಗಿ ಹಿಂಗ್ ಕೈ ತಿರುಗಿಸುವುದರಿಂದ ಚಕ್ರಾಕಾರವಾಗಿ ತೋರ್ತದದು. ಅದರಂತೆ ದರ್ಪಣವನ್ನು ಹಾಗೂ ಮುಖವನ್ನು ವಿಷಯ ಮಾಡುವುದರಲ್ಲಿ ವೃತ್ತಿಯ ವೇಗವಿರುವುದರಿಂದ, ವೃತ್ತಿ ಏನ್ ಮಾಡ್ತದೆ? ವೇಗದಲ್ಲಿ ಸ್ಪೀಡ್, ಬಹಳ ಸ್ಪೀಡ್ ಅದದು. ಮುಖವು ದರ್ಪಣದಲ್ಲಿ ಇದ್ದಂತೆ ಭಾಸವಾಗುತ್ತದೆ, ಆದರೆ ಮುಖವು ಕುತ್ತಿಗೆಯಲ್ಲಿಯೇ ಇರುತ್ತದೆ ಹೊರತು ದರ್ಪಣದಲ್ಲಿ ಇರುವುದಿಲ್ಲದು. ಆ ಮುಖ ಎಲ್ಲಿದಪ್ಪ ಅಂದ್ರೆ ಕುತ್ತಿಗೆ ಮೇಗೆ ಅದು, ದರ್ಪಣದಲ್ಲಿಲ್ಲ. ದರ್ಪಣದಲ್ಲಿ ಯಾಕೆ ತೋರ್ತದ? ಆ ವೃತ್ತಿ ವೇಗದಿಂದ ತೋರ್ತದದು ಅಲ್ಲಿ. ಹಂಗ ಹೋಗಿ ಕನ್ನಡಿ ತಾಕಾಗಿ ಮತ್ತೆ ಬಂದು ಮುಖವನ್ನು ನೋಡಿ ಮತ್ತೆ ತಾಕಿ, ಹಿಂಗ ವೃತ್ತಿ ಏನು ಸ್ಪೀಡ್ ಇರೋಣದರಿಂದ, ಉದಾಹರಣೆ ಕೊಟ್ಟಿರಲ್ಲ, ಅದು ಡ್ಯೂಟಿಗೆ, ಬರೇ ಡ್ಯೂಟಿಗೆ ಅದು ಸ್ಪೀಡ್ ತಿರುಗಿಸೋದ್ರಿಂದ ಚಕ್ರಾಕಾರ ಕಾಣಿಸ್ತದ. ಯಾಕ? ಆ ಸ್ಪೀಡವೇ ಅದಕ್ಕೆ ಕಾರಣ ಅಲ್ಲಿ. ಹಂಗಿಲ್ಲಿ ವೃತ್ತಿನೂ ಸಹಿತ ಹೋಗಿ ಮುಖಕ್ಕ ತಾಕಿ, ಎಲ್ಲಿ ಕನ್ನಡಿಗೆ ತಾಕಿ ಮತ್ತೆ ಮುಖವನ್ನು ಹ್ಯಾಂಗ ವಿಷಯ ಮಾಡ್ತದಲ್ಲ, ಅದು ದರ್ಪಣದಲ್ಲಿಲ್ಲದು. ಎಲ್ಲಿದಪ್ಪ ಅಂತ? ಗ್ರೀವಾಸ್ಥ ಕುತ್ತಿಗೆ ಮೇಲೆ ಇದೆ. ಮತ್ತು ಛಾಯೆಯು ಕೂಡ ಅಲ್ಲದು. ಯಾವುದು? ಆ ಪ್ರತಿಬಿಂಬ. ವೃತ್ತಿಯ ವೇಗದಿಂದ ಯಾವ ದರ್ಪಣದಲ್ಲಿ ಮುಖವು ಪ್ರತೀತವಾಗುತ್ತದೆಯೋ, ಆ ದರ್ಪಣದಲ್ಲಿ ಹ್ಯಾಂಗ ಪ್ರತೀತಿ ಆಗುತ್ತಿದೆಯೋ ಅದುವೇ ಪ್ರತಿಬಿಂಬವಿರುತ್ತದೆ. ಈ ರೀತಿಯಾಗಿ ದರ್ಪಣ ರೂಪ ಉಪಾಧಿಯ ಸಂಬಂಧದಿಂದ ಗ್ರೀವಾಸ್ಥ ಮುಖವೇ ಬಿಂಬರೂಪ ಮತ್ತು ಪ್ರತಿಬಿಂಬ ರೂಪವಾಗಿ ಭಾಸವಾಗುತ್ತದೆ. ಆ ಗ್ರೀವಾಸ್ಥ ಕುತ್ತಿಗೆ ಮ್ಯಾಗಿಂದೇ ಅದು ಬಿಂಬ ಮತ್ತು ಪ್ರತಿಬಿಂಬ ಅಂತ ಪ್ರತೀತ ಆಗ್ತದೆ. ಪ್ರತಿಬಿಂಬ ರೂಪವಾಗಿ ಭಾಸವಾಗುತ್ತದೆ. ಆದರೆ ವಿಚಾರ ಮಾಡಿ ನೋಡಿದರೆ ಅದು ಒಂದು ಪ್ರತಿಬಿಂಬ, ಒಂದು ಬಿಂಬ ಹಿಂಗ್ ಪ್ರತೀತಿ ಆಗ್ತದೆ. ಆದ್ರೆ ವಿಚಾರ ಮಾಡಿ ನೋಡಿದ್ರೆ ಬಿಂಬ ಪ್ರತಿಬಿಂಬವಾದವು ಇರುವುದೇ ಇಲ್ಲದು. ಅದರಂತೆಯೇ ಅಜ್ಞಾನ ರೂಪ ಉಪಾಧಿಯ ಸಂಬಂಧದಿಂದ ಅಸಂಗವಾದ ಚೇತನದಲ್ಲಿಯೇ, ಏನಂತಾರ್ರಿ? ಅಜ್ಞಾನ ರೂಪ ಉಪಾಧಿಯ ಸಂಬಂಧದಿಂದ ಅಸಂಗವಾದ ಚೇತನದಲ್ಲಿಯೇ, ಸಂಗಿಲ್ಲದ ಚೇತನ ಆದ್ರೆ ಅಜ್ಞಾನ ಉಪಾಧಿಯಿಂದ ಬಿಂಬಸ್ಥಾನದಲ್ಲಿ ಈಶ್ವರ ಭಾವವು, ಆ ಬಿಂಬಸ್ಥಾನದಲ್ಲಿ ಈಶ್ವರ ಭಾವವು ಹಾಗೂ ಪ್ರತಿಬಿಂಬ ಸ್ಥಾನದಲ್ಲಿ ಜೀವಭಾವವು ಪ್ರತೀತವಾಗುತ್ತದೆ ಹೊರತು ವಿಚಾರ ದೃಷ್ಟಿಯಿಂದ ನೋಡಿದಾಗ ಈಶ್ವರತ್ವಾಗಲಿ ಅಥವಾ ಜೀವತ್ವವಾಗಲಿ ಇರುವುದೇ ಇಲ್ಲ. ವಿಚಾರ ದೃಷ್ಟಿಯಿಂದ ನೋಡಿದ್ರೆ ಈಶ್ವರತ್ವಾಗಲಿ ಜೀವತ್ವಾಗಲಿ ಇರುವುದೇ ಇಲ್ಲವು. ಏನದ ವಿಚಾರ ದೃಷ್ಟಿಲೆ? ಕೇವಲ ಚೇತನದದು. ವಿಚಾರ ದೃಷ್ಟಿಯಿಂದ ನೋಡಿದಾಗ ಈಶ್ವರತ್ತಾಗಲಿ ಹಾಗೂ ಅಥವಾ ಜೀವತ್ವವಾಗಲಿ ಇರುವುದೇ ಇಲ್ಲ. ಅಜ್ಞಾನದಿಂದ ಯಾವುದು ಅಸಂಗ ಚೇತನದಲ್ಲಿ ಜೀವಭಾವವಾಗಿ ತೋರುತ್ತದೆಯೋ ಅದುವೇ ಅಜ್ಞಾನದಲ್ಲಿ ಪ್ರತಿಬಿಂಬವೆಂದು ಹೇಳಲ್ಪಡುತ್ತದೆ. ಆದ್ದರಿಂದ ಬಿಂಬತ್ವ ಹಾಗೂ ಪ್ರತಿಬಿಂಬತ್ವ ಅವು ಹೆಂಗಪ್ಪ ಅಂದ್ರೆ ಮಿಥ್ಯ ಇರುತ್ತವೆ, ಆದರೂ ಸ್ವರೂಪದಿಂದ ಬಿಂಬ ಪ್ರತಿಬಿಂಬವು ಸತ್ಯವಿರುತ್ತವೆ. ಯಾಕಂದರೆ ಬಿಂಬ ಪ್ರತಿಬಿಂಬದ
ಸ್ವರೂಪವು ದೃಷ್ಟಾಂತದಿಂದ ಮುಖವಿರುತ್ತದೆ, ಹಾಗೂ ದ್ರಾಷ್ಟಾಂತದಲ್ಲಿ ಚೇತನವಿರುತ್ತದೆ. ದೃಷ್ಟಾಂತದಲ್ಲಿ ಮುಖ ಅಂತ ಹೇಳ್ಯಾರ, ದ್ರಾಷ್ಟಾಂತದಲ್ಲಿ ಚೇತನ. ಸಿದ್ಧಾಂತದಲ್ಲಿ ಆ ಮುಖ ಹಾಗೂ ಚೇತನ ಸತ್ಯವಿರುತ್ತವೆ. ದೃಷ್ಟಾಂತದಲ್ಲಿ ಏನು ಮುಖ ಹೇಳ್ಯಾರ ಅದು ಸತ್ಯದ, ಇನ್ನು ದ್ರಾಷ್ಟಾಂತದಲ್ಲಿ ಏನು ಚೇತನ ಹೇಳ್ಯಾರಲ್ಲ ಅದು ಸತ್ಯದ. ಓಂ ನಮ ಶಿವರಪ್ಪ. ಓಂ ನಮ ಶಿವರಿ. ಓಂ ನಮ ಶಿವರಪ್ಪ. ಹಾ ಹೇಳ್ರಿ. ಅದು ಗ್ರೀವಸ್ ಅಂದ್ರ ಎಡ್ಕಿಂದ ಬಲ್ಕಿಂದ ಎಡ್ ಕಾಣಿಸ್ತಾರಪ್ಪ ಮುಖಾರ ಅದ್ರಾಗ್ರಿ. ನಮ್ ಎಡ್ಕಿಂದ ಕಿವಿರಿ ಬಲ್ ಕಾಣಿಸ್ತದ್ರಿ, ಬಲ್ಕಿಂದ ಎಡ್ ಕಾಣಿಸ್ತದ್ರಿ, ಅದ್ರ ಗ್ರೀವಸ್ ರೀ. ಹಾ ಕನ್ನಡಿಯಾಗ್ರಿ. ಹೌದೌದು. ಗ್ರೀವಸ್ತ್ ಅಂದ್ರೆ ಕುತ್ತಿಗೆ ಮೇಲೆ. ಹಾ ರೀ, ನಾವು ಶಾಲೆನ ಕೇಳಕ್ರಿ ಎಡ್ಕಿಂದ ಬಲ್ಕಿಂದ ಎಡ್ಕತ್ ಹಿಂಗತ್ತ ಹೇಳ್ಯಾರ ನಮ್ಗ್ರದು. ಹಾ ಈಗ ನಮ್ದು ಎಡ್ಕಿನ ಕಣ್ಣ ಬಲ್ಕ್ ಕಾಣಿಸ್ತಾರಿ, ಬಲ್ಕಿನ ಕಣ್ಣ ಎಡ್ ಕಾಣಿಸ್ತಾರಿ. ನಮ್ ಕಿಶೆ ಎಡಕ್ ಇರ್ತದ್ರಿ, ಅದಕ್ಕೆ ಬಲ್ಕ್ ಕಾಣಿಸ್ತಾರಪ್ಪ. ಅದೇ ಛಾಯಾ ಅಲ್ಲ. ಛಾಯಾ ಹೆಂಗಿರ್ತದ, ಈ ಶರೀರ ಹೆಂಗಿರ್ತದ ಹಂಗೆ ಇರ್ತದ. ಛಾಯಾ ಅಂದ್ರೆ ನೆಳ್ಳ. ಹೌದೌದ್ರಿ. ಹೌದು. ಮತ್ತ ಪ್ರತಿಬಿಂಬದ ಮಾತ್ರ ವಿಪರೀತ. ನೀವು ಹೇಳ್ದಂಗ ತದ್ ವಿರುದ್ಧ ಇರ್ತದ. ನಮಸ್ಕಾರ. ಹಾ, ಗ್ರೀವಾಸ್ತ್ ಅಂದ್ರೆ ಇಲ್ಲಿ ಏನ್ ತಿಳ್ಕೊಬೇಕಪ್ಪ ಅಂದ್ರ ಕುತ್ತಿಗೆ ಮೇಲಿರುವಂತ ಮುಖ. ಹಾ, ಛಾಯಾ ಅಂದ್ರೆ ನೆಳ್ಳ. ನೀವು ಸೂರ್ಯ ಹೊಂಡ ಕಡೆ ಮುಖ ಮಾಡಿ ಹೊಂಟಿದ್ರಿ ಅಂದ್ರೆ ಅದನ್ನು ನೆಳ್ಳನು ಸೂರ್ಯ ಹೊಂಡ ಕಡೆ ಮುಖ ಇರ್ತದ ಅದ್ರದ್ದು. ಹಾ, ನಿಮ್ಮದು ಸೂರ್ಯ ಮುಣುಗು ಕಡೆ ಬೆನ್ನಿತ್ತಂದ್ರ ಅದ್ರದ್ದು ಬೆನ್ನ ಸೂರ್ಯ ಮುಣುಗು ಕಡೆ ಇರ್ತದದು. ಅದು ಛಾಯಾ. ಇದು ಪ್ರತಿಬಿಂಬ ಹೆಂಗದಪ್ಪ ಅಂತ ಕೇಳಿದ್ರೆ ತದ್ ವಿರುದ್ಧದ. ನೀವು ಸೂರ್ಯ ಹೊಂಡ ಕಡೆ ನಿಂತಿದ್ರಿ ಅಂದ್ರೆ ಅದು ಪಶ್ಚಿಮ ಕಡೆ ಮುಖ ಮಾಡಿ ನಿಂತಿರ್ತದ ಪ್ರತಿಬಿಂಬ. ಗ್ರೀವಾಸ್ತ್ ಅಂದ್ರೆ ಏನಪ್ಪಾ ಅಂದ್ರೆ ಈ ಕುತ್ತಿಗೆ ಮ್ಯಾಲಿರುವ ಮುಖ ಅಂತ ಗ್ರಹಣ ಮಾಡ್ಬೇಕು. ಬಿಂಬ ಪ್ರತಿಬಿಂಬವು ಸತ್ಯವಿರುತ್ತದೆ. ಯಾಕಂದರೆ ಬಿಂಬ ಪ್ರತಿಬಿಂಬದ ಸ್ವರೂಪವು ದೃಷ್ಟಾಂತದಲ್ಲಿ ಮುಖವಿರುತ್ತದೆ, ಹಾಗೂ ದ್ರಾಷ್ಟಾಂತದಲ್ಲಿ ಚೇತನವಿರುತ್ತದೆ. ಯಾಕಂದ್ರೆ ದೃಷ್ಟಾಂತ ಕೊಟ್ಟರೆ ದೃಷ್ಟಾಂತದಲ್ಲಿ ಮುಖ, ದ್ರಾಷ್ಟಾಂತದಲ್ಲಿ ಚೇತನ. ಆ ಮುಖ ಹಾಗೂ ಚೇತನ ಸತ್ಯವಿರುತ್ತವೆ. ಇನ್ನು ಒಂದನೇದ್ದು ಈ ರೀತಿಯಿಂದ ಏನಂತಾರೆ, ಪ್ರತಿಬಿಂಬವು ಸ್ವರೂಪದಿಂದ ಸತ್ಯವಾಗಿರುವುದರಿಂದ. ಆ ಪ್ರತಿಬಿಂಬ ಸ್ವರೂಪದಿಂದ ಏನದ ಸತ್ಯದದು. ಯಾಕ ಆ ಬಿಂಬದಕ್ಕಿಂತ ಬ್ಯಾರೆ ಇಲ್ಲದು, ದರ್ಪಣದಲ್ಲಿ ಇಲ್ಲವೇ ಇಲ್ಲದು. ಅಲ್ಲಿದ್ದಂಗೆ ತೋರ್ತದಲ್ರಿ ಅಂದ್ರೆ ಆ ವೃತ್ತಿಯ ವೇಗದಿಂದ ತೋರ್ತದ. ಉದಾಹರಣೆ ಕೊಟ್ರಲ್ಲ, ಅದು ಡ್ಯೂಟಿಗೆ ಅದು ಚಕ್ರಾಕಾರ ತಿರುಗುದದು. ಹೆಂಗ ವೇಗ ತಿರುವುದರಿಂದ ಚಕ್ರಾಕಾರ ಕಾಣಿಸ್ತದ. ಆದ್ರೆ ಅದು ಚಕ್ರಾಕಾರ ಹೆಂಗಿಲ್ಲೋ ಹಂಗ ಇದು ದರ್ಪಣದಲ್ಲಿಲ್ಲ. ಯಾವುದು ಪ್ರತಿಬಿಂಬ. ಅದು ಗ್ರೀವಾಸ್ತ ಮುಖವನ್ನೇ ವಿಷಯ ಮಾಡಿ ಅದು ಹೊಳ್ಳಿ ಬಂದು ವೃತ್ತಿ. ಅದಕ್ಕಿಲ್ಲಿ ಏನ್ ಹೇಳ್ತಾರೆ, ಪ್ರತಿಬಿಂಬವು ಏನದದು ಸ್ವರೂಪದಿಂದ ಸತ್ಯವಾಗಿರುವುದರಿಂದ ಸತ್ಯವೆಂದು ಹೇಳುತ್ತಾರೆ. ಆದರೆ ಎರಡನೇದ್ದು, ಆಭಾಸದ ಸ್ವರೂಪವು ಛಾಯಾ ಎಂದು ಒಪ್ಪಿರುತ್ತಾರೆ. ಆದ್ದರಿಂದ ಮಿಥ್ಯವಿರುತ್ತದೆ. ಇದು ಆಭಾಸವಾದದ ಹಾಗೂ ಬಿಂಬ ಪ್ರತಿಬಿಂಬವಾದದ ಭೇದವಿರುತ್ತದೆ ಅನ್ನೋದ್ರ ಮ್ಯಾಗ ಒಂದು ಟಿಪ್ಪಣಿ ಕೊಟ್ಟಾರ ನೋಡ್ರಿ ಇಲ್ಲಿ 465. ಆಭಾಸವಾದ ಹಾಗೂ ಬಿಂಬ ಪ್ರತಿಬಿಂಬವಾದದ ಭೇದವಿರುತ್ತದೆ. ಆಭಾಸ ಹೆಂಗದ, ಮಿಥ್ಯಾದ. ಪ್ರತಿಬಿಂಬ ಸತ್ಯದದು. ಸತ್ಯ ಅಂದ್ರೇನು, ಆ ಮುಖವನ್ನೇ ವಿಷಯ ಮಾಡ್ಯದದು. ಅಲ್ಲಿ ದರ್ಪಣದಲ್ಲಿ ಇಲ್ಲ. ಇತ್ತಂದ್ರೆ ಅಲ್ಲೇ ಕುಂಕುಮ ಹಚ್ಚಬೇಕಾಗಿತ್ತು, ಕುಂಕುಮ ಹಚ್ಚವ್ರು. ಪ್ರತಿಬಿಂಬದ ಧರ್ಮಗಳು ಎಲ್ಲಿ ಕಾಣ್ತಾವ್ರಪ್ಪ ಅಜ್ಞಾನದಿಂದ. ಹೌರಿ. ಅಂದ್ರ ಪ್ರತಿಬಿಂಬ ಸತ್ಯ ಅಲ್ಲ ಅಂತ್ರಿ. ಪ್ರತಿಬಿಂಬ ಸತ್ಯನೇ ಅದ್ರಿ, ಅದು ಮುಖದ ಬಿಂಬ ಸ್ವರೂಪನೇ ಅದ್ರಿ ಅದು. ಹೌದ್ರಿ ಅಪ್ಪರ, ಅದ್ರೊಳಗ ವಿರುದ್ಧ ಕಾಣ್ತದಲ್ರಿ ಅಪ್ಪರ. ಧರ್ಮಗಳು ಮಿಥ್ಯ ಅದಾವ, ಧರ್ಮ ಬೇರೆ ಅದಾವ್ರಿ ಅಪ್ಪರ. ಧರ್ಮ ಮಿಥ್ಯ ಅದ, ಪ್ರತಿಬಿಂಬ ಸತ್ಯನೇ ಅದದು.
ಯಾಕಂದ್ರೆ ಅಲ್ಲಿ ಎಲ್ರಿ ದರ್ಪಣದಲ್ಲಿ ಇಲ್ಲವೇ ಇಲ್ಲದು. ದರ್ಪಣದಲ್ಲಿ ಇತ್ತಂದ್ರೆ ಅಲ್ಲೇ ಕುಂಕುಮ ಹಚ್ಚಬೇಕಾಗಿತ್ರಿ ಒಂದು ವೇಳೆ. ಹ್ಞೂನ್ರಿಪ್ಪ ಹೌದು. ಅದು ಅಲ್ಲಿ ಇತ್ತಂದ್ರ ಅಲ್ಲಿ ಯಾಕೆ ಹಚ್ಚಂಗಿಲ್ರಿಮ್ಮ? ಅದು ಇದ್ದಂಗ ಕಾಣೋದು ಏನದಲ್ರಿ ಅಪ್ಪರ, ಅದು ಇಲ್ಲ ಅದೇ ನೋಡ್ರಿ ಚಿತ್ಪಣ ಅನ್ನೋದು ಹಂಗ ಇದ್ದಂಗ ತೋರ್ತದ, ಆದ್ರೆ ನಿಜವಾಗಿ ವಾಸ್ತವ ಇಲ್ಲ. ಅದು ವೃತ್ತಿಯ ವೇಗದಿಂದ ಹಂಗ ತೋರ್ತದ್ರಿ ಅದು ಇದ್ದಂಗ. ಉಪಾಧಿ ಭೇದದಿಂದ್ರಿ, ಉಪಾಧಿ ಕೃತದಿಂದ್ರಿ. ಉಪಾಧಿ ಏನಾದ್ರಿ ಕನ್ನಡಿ ಉಪಾಧಿ ರೀ. ಅಲ್ಲಿ ಆ ವೃತ್ತಿ ಯೋಗದಿಂದ ಈಗ ಹೇಳಿದ್ರಲ್ಲ, ಏನು ಒಂದು ಡ್ಯೂಟಿ ಊದಿನ ಕಡ್ಡದ ಕತ್ತಲೆ ಒಳಗೆ ಹಿಡ್ಕೊಂಡು ತಿರುಗಿಸದ್ರಂದ್ರ ಚಕ್ರಕಾರ ಆಗಿ ಕಾಣಿಸ್ತದದು. ಅದು ಚಕ್ರಾಕಾರ ಅದ ಏನ್ರಿ? ಹಾ ಇಲ್ಲ. ಹಾಂಗ ಇದನ್ನು ಸಹಿತ ಅಲ್ಲಿ ಪ್ರತಿಬಿಂಬ ಕನ್ನಡಿ ಒಳಗೆ ಯಾಕೆ ತೋರ್ತದಂದ್ರ ಆ ವೃತ್ತಿಯ ವೇಗದಿಂದ, ನೇತ್ರದಿಂದ ಹೋಗಿ ತಾಕಿ ಮತ್ ಬಂದು ಗ್ರೀವಸ್ತು ಮುಖ ನೋಡಿ ಮತ್ ನೇತ್ರದಿಂದ ಹೋಗಿ ತಾಕಿ ಮತ್ ಹಿಂಗ ಸ್ಪೀಡ್ ಇರೋಣದರಿಂದ. ಈಗ ಚೆಂಡ್ ಹೊಡೆದ್ ಕೂಡ್ಲೆ ಎಕಡೆ ಬರ್ತದ್ರಿ ಗಾಡಿ ಚೆಂಡ್ ಹೊಡೆನ? ಹಂಗ ನಮ್ ಕಡೆ ಬರ್ತದೋ ಹಾಂಗ ವೃತ್ತಿ ಬಂದ್ ಏನ್ ಮಾಡ್ತದಪ್ಪ ಅಂತ ಕೇಳಿದ್ರ, ಕನ್ನಡಿಗೆ ಹಿಂದ ಪಾರದರಸ ಇರೋದ್ರಿಂದ ಅದು ತಾಕಿ ಮತ್ ಬಂದು ಗ್ರೀವಾಸ್ತ ಮುಖವನ್ನೇ ವಿಷಯ ಮಾಡ್ಯದ. ಅಲ್ಲಿ ದರ್ಪಣದಲ್ಲಿ ಇಲ್ಲ. ಪಾರ್ತ್ ಇದ್ದದ್ದು ಕಾರ್ ಪಾರ್ ಆಗುದಿಲ್ರಿ. ಹಾ ಈಗ ನೋಡ್ರಿ, ಈಗ ಇದು ಗ್ಲಾಸ್ ಯಾವುದು ಚಸ್ಮಾ ಗ್ಲಾಸ್ ಅದಾಗ ಪಾರ್ಜಿಲ್ಲ, ಹಂಗೆ ಮುಂದೆ ಹೋಗ್ಬಿಡ್ತದ ವೃತ್ತಿ. ಆದ್ರ ಅಲ್ಲಿ ಏನ್ ಮಾಡಿರ್ತಾರಪ್ಪ ಅಂದ್ರ ಅದಕ್ಕೆ ಹಿಂದ ಬೆನ್ನಿಗೆ ಪಾರದರಸ ಹಚ್ಚಿದ್ದರಿಂದ ಅಲ್ಲಿ ಏನಾಯ್ತು, ಪ್ರತಿಬಂಧ ಆಯ್ತು. ಅದು ಹೊಳ್ಳಿ ಬಂದು ಗ್ರೀವಸ್ತ ಮುಖವನ್ನೇ ನೋಡಿ ಅದು ವೃತ್ತಿ ಹೊಳ್ಳಿ ಪುನಃ ಮುಖನೇ ಬಿಂಬನೇ ವಿಷಯ ಮಾಡ್ತದೆ. ಆದ್ರಲ್ಲಿ ದರ್ಪಣದಲ್ಲಿ ಇಲ್ಲ. ಇತ್ತಂದ್ರೆ ಅಲ್ಲೇ ಹಚ್ತಿದ್ರು ಕುಂಕುಮ, ಅದು ಇಲ್ಲ ತಿಳಿದ್ರೆ ಇಲ್ಲೇ ಹಚ್ತಾರೆ. ಈಗ ಕನ್ನಡಿ ತೆಗದ ಬಿಂಬ ಸ್ವರೂಪನೇ ಆಯ್ತಲ್ರಪ್ಪ. ಹಾ ಮತ್ತದು ಅವಾಗಲೂ ಬಿಂಬ ಸ್ವರೂಪನೇ ಅದ್ರಿ ಅದು. ಕನ್ನಡಿಯಾಗ ಕನ್ನಡಿ ಇದ್ದಾಕ್ರೆ ಅದು, ಕನ್ನಡಿ ಇಲ್ದಾಕ್ರೆ ಆಗ್ಯದ ಹಿಂಗಿಲ್ಲ. ಕನ್ನಡಿ ಇದ್ದಾಕ್ರು ಅಲ್ಲಿ ಅದದು. ಕನ್ನಡಿ ಇದ್ದಾಕ್ರು ಸಹಿತ ಎಲ್ಲದ ಬಿಂಬ ಸ್ವರೂಪನೇ ಅದರದು. ಅಲ್ಲಿ ಕನ್ನಡಿ ಒಳಗಿಲ್ಲವೇ ಇಲ್ಲ. ಸತ್ಯ ಅಂತಾರ್ರಿ ಅವರು. ಸತ್ಯ ಅಂತಾರ ತಿಳಿಲಿ ಅವರು. ನಮ್ ಮುಂದ ಅಭೇದಿಗಳು ಮುಂದ ಮುಖ್ಯ ಸಮಾನಾಧಿಕರಣ ಹೇಳ್ತಾರ್ರಿ ಅವರು. ಅಂದ್ರ ಬಾಧಾವನದಲು ಯೋಗ್ಯ ಅದ. ಕೂಟಸ್ಥನಿಗೂ ಬ್ರಹ್ಮನಿಗೂ ಮುಖ್ಯ ಸಮಾನಾಧಿಕರಣ. ಹಂಗ ಮಗನಿಗೂ ಅಪ್ಪನಿಗೂ, ಅಪ್ಪನ ಪ್ರಪಾಟಿ ಮಗನಿಗೆ ಇಳಿಬೇಕಾದ್ರೆ ಏನ್ರಿ ಅಡತಾಡಿ ಬರ್ತದೇನ್ರಿ? ಇಲ್ರಪ್ಪ. ಇವ್ರು ಏನ್ ಮಾಡ್ತಾರ, ಆಭಾಸವಾದಿಗಳು ಬಾದ ಸಮಾನ ಹೇಳ್ತಾರ್ರಿ ಇವ್ರು. ಬಾದ ಮಾಡ್ಲಾಕ್ ಯೋಗ್ಯ ಅಂತಾರ. ಬಾದ ಮಾಡ್ಲಿಕ್ಕೆ ಹೆಂಗ ಶಶಿ ಮಾವನ ಪ್ರಪಾಟಿಗೆ ಆಕಿ ಹಕ್ಕದಾರ ಆಗ್ಬೇಕಾದ್ರೆ ತಂದೆಲ್ಲ ಬಾಧಿಸ್ಬೇಕ್ರಿ ಆಕಿ. ತನ್ನ ತವ್ರ ಮನಿ, ತಮ್ಮ ಅಪ್ಪ, ಅಲ್ಲಿನ ತಮ್ಮ ಅಪ್ಪಂದೇನ ಅಡ್ರೆಸ್, ಅವಾಗ ನನ್ನ ಗಂಡನ ಬರ್ತಕ್ಕಂತ ಪ್ರಪಾಟಿ ನನಗೆ ಬರಬೇಕು ಅಂತ ಹಿಂಗಿಲ್ಲಿ ಈ ಕಡೆ ಎಲ್ಲ ಸೆಟ್ ಆಗಿ ಹೇಳದಕ್ಕಾರ ಅಕ್ಕಿಗೆ ಬರ್ತದ್ರಿ. ಹಂಗಲ್ಲಿ ಬಾಧಿಸ್ಬೇಕು, ಅಲ್ಲಿ ಆಭಾಸ ಬಾಧಿಸ್ಬೇಕಾಗ್ತದ, ಚಿದಾಭಾಸ. ಇಲ್ಲಿ ಕೂಟಸ್ಥೇನು ಬಾಧಿಸೋದಿಲ್ಲ, ಮುಖ್ಯ ಸಮಾನಾಧಿಕರಣ. ಹಂಗಿಲ್ಲಿ ಈ ಬಿಂಬ ಪ್ರತಿಬಿಂಬವಾದಿಗಳು ಅತಿ ಉತ್ತಮ ಅಧಿಕಾರಿ ವಿಷಯ ಇದು. ಅವರು ಆಭಾಸವಾದಿಗಳದು ಮಧ್ಯಮ ಅಧಿಕಾರಿ, ಮತ್ತ ಅವಚ್ಛೇದವಾದಿದು ಉತ್ತಮ ಅಧಿಕಾರಿ. ಈ ಬಿಂಬ ಪ್ರತಿಬಿಂಬವಾದ ಅತಿ ಉತ್ತಮ ಅಧಿಕಾರಿ ವಿಷಯ. ಎರಡನೇ ಆಕಡ ನೋಡ್ರಿ ಏನಂತಾರ್ರಿ, ಆಭಾಸದ ಸ್ವರೂಪವು ಛಾಯ ಎಂದು ಒಪ್ಪಿರುತ್ತಾರೆ, ಆದ್ದರಿಂದ ಮಿಥ್ಯೆ ಇರುತ್ತದೆ. ಇದು ಆಭಾಸವಾದದ ಹಾಗೂ ಬಿಂಬ ಪ್ರತಿಬಿಂಬವಾದದ ಭೇದವಿರುತ್ತದೆ. ಅದ್ರ ಮ್ಯಾಗ ಒಂದು 465 ಟಿಪ್ಪಣಿ ಕೊಟ್ಟಾರ ನೋಡ್ರಿ. ಏನಂತಾರ ಪಂಡಿತ್ ಪೀತಾಂಬರಜಿಯವರು, ಇಲ್ಲಿ ಸ್ವಲ್ಪ ವಿಶೇಷವಿರುತ್ತದೆ. ಏನದಪ್ಪ ಅಂತ ಕೇಳಿದ್ರ, ಜಲಪೂರಿತ ಅನೇಕ ಘಟಗಳಲ್ಲಿ, ಜಲ ತುಂಬಿದ ಅನೇಕ ಘಟಗಳಲ್ಲಿ ಸೂರ್ಯನ ಅನೇಕ ಪ್ರತಿಬಿಂಬಗಳು ಉಂಟಾಗುತ್ತವೆ. ಅಂದ್ರೆ 100 ಕೊಡ ತುಂಬಿಟ್ಟಾರ, ಅಲ್ಲಿ ಏನಾಗ್ಯದ 100 ಸೂರ್ಯ ಅಂತ ಹಿಂಗ ಅದರಲ್ಲಿ ಪ್ರತಿಬಿಂಬ ಆಗ್ಯದ.
ಅದರಲ್ಲಿ ಏನಾಗ್ತದ್ರಿ, ಅನೇಕ ಪ್ರತಿಬಿಂಬಗಳು ಉಂಟಾಗುತ್ತವೆ. ಅವುಗಳಲ್ಲಿ ಒಂದೊಂದು ಪ್ರತಿಬಿಂಬಕ್ಕೆ ವ್ಯಷ್ಟಿ ಎಂದು ಹೇಳುತ್ತಾರೆ. ಅಲ್ಲಿ ಕೊಡಗೊಳದ ಒಂದೊಂದೊಂದು ಪ್ರತಿಬಿಂಬವಲ್ರಿ, ಅವಕ್ಕ ವ್ಯಷ್ಟಿ ಅಂತ ಹೇಳ್ತಾರೆ ಅವಕ್ಕ. ಮತ್ತು ಸರ್ವ ಪ್ರತಿಬಿಂಬಗಳಿಗೆ ಕೂಡಿ ಒಂದೇ ಸಮಷ್ಟಿ ಪ್ರತಿಬಿಂಬವೆಂದು ಹೇಳುತ್ತಾರೆ. ಸರ್ವ ಪ್ರತಿಬಿಂಬ ಎಲ್ಲ ಕೂಡಿ ಏನೈತ್ರಿ, ಒಂದು ಸಮಷ್ಟಿ ಪ್ರತಿಬಿಂಬ. ಇನ್ನ ಆ ಸಮಷ್ಟಿ ಪ್ರತಿಬಿಂಬಗಳ ಮಧ್ಯದಲ್ಲಿ ಏನಂತಾರೆ, ಆ ಸಮಷ್ಟಿ ಪ್ರತಿಬಿಂಬಗಳ ಮಧ್ಯದಲ್ಲಿ ಯಾವ ಪ್ರತಿಬಿಂಬದ ಜಲವು ಅಭಾವವಾಗುವುದರಿಂದ, ಅಲ್ಲಿ ಜಲ ಹೋಯ್ತು ಅಂದ್ರ ಪ್ರತಿಬಿಂಬವು ಅಭಾವವಾಗುತ್ತದೆ. ಆ ಜಲನೇ ಹೋಯ್ತಂದ್ರ ಅಲ್ಲಿ ಏನಾಗ್ತದ್ರಿ, ಆ ಪ್ರತಿಬಿಂಬವು ಅಭಾವವಾಗುವುದು. ಆ ಪ್ರತಿಬಿಂಬಕ್ಕೆ ಏನಾಯ್ತು, ಸೂರ್ಯನೊಡನೆ ಅಭೇದ ಹೇಳಲ್ಪಡುತ್ತದೆ ಹೊರತು ಅನ್ಯ ಪ್ರತಿಬಿಂಬಗಳಲ್ಲ. ಯಾವುದರದ್ದು ಜಲ ಇಲ್ಲ ಆಯ್ತು, ಅವಾಗ ಆ ಪ್ರತಿಬಿಂಬ ಎಲ್ಲೈತಪ್ಪ ಅಂದ್ರೆ ತನ್ನ ಬಿಂಬರೂಪವಾದ ಸೂರ್ಯನೊಡನೆ ಅಭೇದ ಆಯ್ತ್ರಿ ಅದು. ಹೀಗೆ ಯಾವಾಗ ಸರ್ವ ಪ್ರತಿಬಿಂಬಗಳು ಅಭಾವವಾಗುತ್ತವೆಯೋ ಆವಾಗ ಆ ಸಮಷ್ಟಿ ಪ್ರತಿಬಿಂಬವು ಸೂರ್ಯನೊಡನೆ ಅಭೇದ ಹೇಳಲ್ಪಡುತ್ತದೆ. ಅದರಂತೆ ಈ ಉಕ್ತ ಆಭಾಸವಾದಿಯ ಪಕ್ಷದಲ್ಲಿ ಏನಂತಾರೆ, ಒಂದನೇದು ಅನೇಕ ಬುದ್ಧಿ ಅಥವಾ ಅವಿದ್ಯಾಂಶ ರೂಪ ಜಲದಲ್ಲಿ ಬ್ರಹ್ಮನ ಅನೇಕ ಪ್ರತಿಬಿಂಬಗಳು ಇರುತ್ತವೆ. ಅವುಗಳಲ್ಲಿ ಒಂದೊಂದು ಪ್ರತಿಬಿಂಬವು ವ್ಯಷ್ಟಿ ಎಂದು ಹೇಳಲ್ಪಡುತ್ತದೆ. ಒಬ್ಬೊಬ್ಬರ ಜೀವನೊಳಗಿರೋ ಅಂತಃಕರಣದಲ್ಲಿ ಇದ್ದುದಕ್ಕೆ ವ್ಯಷ್ಟಿ ಅನಿಸ್ತದ್ರಪ್ಪ, ವ್ಯಷ್ಟಿ ಅಂತ ಹೇಳ್ತಾರ್ರಿ. ಮತ್ತು ಎರಡನೇ ಕಡ ಸರ್ವ ಪ್ರತಿಬಿಂಬಗಳು ಕೂಡಿ ಒಂದು ಸಮಷ್ಟಿ ಪ್ರತಿಬಿಂಬವೆಂದು ಹೇಳಲ್ಪಡುತ್ತದೆ. ಅವುಗಳಲ್ಲಿ ಒಂದನೇ ಕಡ ಅನೇಕ ವ್ಯಷ್ಟಿ ಪ್ರತಿಬಿಂಬಗಳು ಜೀವರುಗಳೆನಿಸುತ್ತಾರೆ. ಅನೇಕ ಪ್ರತಿಬಿಂಬಗಳು ಏನ್ ಅನಿಸ್ತಾರ, ಜೀವರುಗಳು ಅಂತ ಅನಿಸ್ತಾರ್ರಿ. ಮತ್ತು ಎರಡನೇ ಕಡ ಒಂದು ಸಮಷ್ಟಿ ಪ್ರತಿಬಿಂಬವು ಈಶ್ವರನೆನಿಸುತ್ತಾನೆ. ಅನೇಕ ಏನವ್ರವು ಜೀವರುಗಳು ಅನೇಕ ಅನಿಸ್ತದ್ರಿ. ಇನ್ನ ಅದು ಚೇತನ ಒಂದೇ ಅದಲ್ರಿ, ಅದು ಏಕ ಸ್ವರೂಪದ್ರಿ, ಚೇತನ ಅಲ್ರಿ. ಇಲ್ಲಿ ಹೇಳ್ತಾರೆ ನೋಡಿ, ಎರಡನೇ ಕಡ ಒಂದು ಸಮಷ್ಟಿ ಪ್ರತಿಬಿಂಬವು ಈಶ್ವರವೆನಿಸುತ್ತಾನೆ. ಒಂದೇ ಒಂದೇ. ಸರ್ವ ಜೀವರ ಮಧ್ಯದಲ್ಲಿ ಯಾವ ಜೀವನ ಉಪಾದಿಯು ಅಭಾವವಾಗುವುದರಿಂದ ಆ ಸರ್ವ ಜೀವರ ಮಧ್ಯದಲ್ಲಿ ಯಾವ ಜೀವನ ಉಪಾದಿ ಅಂದ್ರೆ ಅಜ್ಞಾನ. ಅಜ್ಞಾನಿ ಉಪಾದಿ ಅಂದ್ರೆ ಜೀವರಿಗೆ. ಸರ್ವ ಜೀವರ ಮಧ್ಯದಲ್ಲಿ ಯಾವ ಜೀವನ ಉಪಾದಿಯು ಅಭಾವವಾಗುವುದರಿಂದ ಜೀವನು ಏನಾಗ್ತಾನ್ರಿ, ಅಭಾವವಾಗುತ್ತಾನೆಯೋ. ಆ ಉಪಾಧಿ ಹೋಯ್ತಂದ್ರ ಆ ಜೀವನವು ಅವನು ಅಭಾವ ಆಗ್ತಾನ. ಆ ಜೀವನಿಗೆ ಬ್ರಹ್ಮದೊಡನೆ ಉಪಚಾರ ಮಾತ್ರವಾದ ಭೇದವು ಹೇಳಲ್ಪಡುತ್ತದೆ. ಹೀಗೆ ಯಾವಾಗ ಸರ್ವ ಜೀವರು ಅಭಾವವಾಗುವರು, ಸರ್ವ ಜೀವರು ಅಭಾವ ಅಂದ್ರೆ ಉಪಾಧಿ ಅವ್ರದ್ದು ಎಲ್ಲರದು ಉಪಾಧಿ ಯಾವಾಗ ಅಭಾವ ಆಯ್ತು, ಅವಾಗ ಸರ್ವ ಜೀವರು ಅಭಾವವಾಗುವರು. ಆವಾಗ ಆ ಸಮಷ್ಟಿ ಪ್ರತಿಬಿಂಬ ರೂಪ ಈಶ್ವರನಿಗೆ ಏನಾಗ್ತದ, ವಿಲಯ ಮೋಕ್ಷ ಉಂಟಾಗುತ್ತದೆ. ಸರ್ವ ಜೀವರದೆಲ್ಲ ಏನಾಯ್ತು, ಅಲ್ಲಿ ಅಭಾವ ಆಯ್ತು ಅಂದ್ರೆ ಆ ಈಶ್ವರನಿಗೆ ಏನಾಗ್ತದ್ರಿ, ಅಲ್ಲಿ ಆ ಸಮಷ್ಟಿನೂ ಹೇಳಿಕ್ ಬರಂಗಿಲ್ಲ ಅಲ್ಲಿ. ಆ ಸಮಷ್ಟಿ ಪ್ರತಿಬಿಂಬ ರೂಪ ಈಶ್ವರನಿಗೆ ಏನಾಗ್ತದ್ರಿ, ವಿಲಯ ಮೋಕ್ಷ ಉಂಟಾಗುತ್ತದೆ. ಇನ್ನು ಒಂದೇ ಕಡ ಆ ಆಭಾಸವಾದ
ಈ ಆಭಾಸವಾದದ ಪಕ್ಷದಲ್ಲಿ ಜಗತ್ತಿಗೂ ಮತ್ತು ಬ್ರಹ್ಮನಿಗೂ ಅಥವಾ ಜೀವನಿಗೂ ಮತ್ತು ಬ್ರಹ್ಮನಿಗೂ ಅಭೇದವನ್ನು ಬೋಧ ಮಾಡುವಂಥ ಶ್ರುತಿ ವಾಕ್ಯಗಳಲ್ಲಿ ಭಾಗತ್ಯಾಗ ಲಕ್ಷಣವನ್ನು ಸ್ವೀಕಾರ ಮಾಡಿರುವುದಿಲ್ಲ. ಮತ್ತೇನೆಂದರೆ ಗಂಗೆಯಲ್ಲಿ ಗ್ರಾಮವಿರುತ್ತದೆ. ಈ ವಾಕ್ಯದಂತೆ ಸಂಪೂರ್ಣ ವಾಚ್ಯವನ್ನು ತ್ಯಾಗ ಮಾಡಿ ಅದಕ್ಕೆ ಸಂಬಂಧಿಯಾದ ಬ್ರಹ್ಮವನ್ನು ಗ್ರಹಣ ಮಾಡಿರುವುದರಿಂದ ಅಲ್ಲಿ ಜಹತ್ ಲಕ್ಷಣ ಸ್ವೀಕಾರವಾಯಿತು. ಇವ ಆಭಾಸವಾದದಲ್ಲಿ ಏಕದೇಶಿ ಅದನ್ರಿ. ಮತ್ತೊಬ್ಬ ಬಿಟ್ಟು ಲಕ್ಷಣ ಒಪ್ಕೊಂಡನ್ರಿ. ಇದು ಜಹತ್ ಲಕ್ಷಣ ಒಪ್ಕೊಂಡನ್ರಿ. ಆ ಆಭಾಸವಾದದಲ್ಲಿ ಇವೊಬ್ಬ ಏಕದೇಶಿ ಬಂದನ್ರಿ. ಈ ಪಕ್ಷವು ಅಧಿಷ್ಠಾನವಾದ ಕೂಟಸ್ಥನನ್ನು ಬಿಟ್ಟು ಏನ್ ಮಾಡ್ಯಾನಿವ? ಆ ಅಧಿಷ್ಠಾನವಾದ ಕೂಟಸ್ಥನನ್ನು ಬಿಟ್ಟನ್ರಿ. ಕೇವಲ ಬುದ್ಧಿ ಸಹಿತ ಅಥವಾ ಅವಿದ್ಯಾ ಸಹಿತವಾದ ಆಭಾಸನನ್ನು ಜೀವ ಎಂದು ಒಪ್ಪುವುದರಿಂದ ಅಧಿಷ್ಠಾನ ಬಿಟ್ಟನ್ರಿ. ಕೇವಲ ಏನ್ ಮಾಡ್ಯಾನ? ಬುದ್ಧಿ ಅಥವಾ ಅವಿದ್ಯಾ ಸಹಿತ ಆಭಾಸ ಕೂಟಸ್ಥ ಚೇತನನೇ ಬಿಟ್ಟನ್ರಿ. ಮುಖ್ಯವಾದ ಲಕ್ಷ್ಯವನ್ನೇ ಬಿಟ್ಟನ್ರಿ. ಇದು ವೇದಾಂತದ ಏಕದೇಶೀಯ ವಾದದರಿದು. ಇಲ್ಲಿ ಆಭಾಸವಾದದೊಳಗೆ ಏಕದೇಶಿ ರೀ. ಯಾವನು ಒಬ್ಬ ಆಭಾಸವಾದಿಯ ಮತ ಇರುತ್ತದೆ. ಮುಖ್ಯ ಏನ್ ಮಾಡ್ಯಾನ್ರಿ? ಆ ಲಕ್ಷ್ಯವಾದಂತ ಕೂಟಸ್ಥನನ್ನೇ ಬಿಟ್ಟು ಬುದ್ಧಿ ಅಥವಾ ಅವಿದ್ಯಾ ಸಹಿತವಾದ ಆಭಾಸನನ್ನು ಗ್ರಹಣ ಮಾಡ್ಯಾನ. ವಾಚ್ಯ ಸ್ವೀಕಾರ ಮಾಡಿದ್ರಿ. ಲಕ್ಷ್ಯ ಬಿಟ್ಟು ಲಕ್ಷ್ಯವನ್ನು ಬಿಟ್ಟನ್ರಿ. ಇನ್ನು ಎರಡನೇ ಕಡ ಈ ಪಕ್ಷದಲ್ಲಿ ಪುರುಷಾರ್ಥವನ್ನು ಪ್ರಾಪ್ತಿ ಮಾಡಿಕೊಳ್ಳಬೇಕೆಂಬ ಇಚ್ಛೆಯಿಂದ ಪ್ರಯತ್ನ ಮಾಡುವಂಥ ಜೀವನೇ ಮೋಕ್ಷ ದಶೆಯಲ್ಲಿ ಅಭಾವವಾಗುತ್ತಾನೆ. ಯಾವ ಮೋಕ್ಷ ಪಡ್ಕೋಬೇಕಂತ ಜೀವನೇ ಅಭಾವ ಆಗಿ ಹೋಗ್ತಾನ್ರಿ. ಇಲ್ಲಿ ಯಾಕೆ ಅವನ ಲಕ್ಷ್ಯನೇ ಇಲ್ಲಲ್ಲಿ. ಎಲ್ಲ ಕಳೆಯುವಂತವೇ ಇಲ್ಲಿ. ಬುದ್ಧಿ ಆಗಲಿ, ಅವಿದ್ಯೆ ಆಗಲಿ, ಆಭಾಸ ಆಗಲಿ. ಅದಕ್ಕೊಂದು ಉದಾಹರಣೆ ಕೊಡ್ತಾರೆ. ಯಾವ ಪ್ರಕಾರ ಅಪಾರವಾದ ಧನವನ್ನು ಸಂಪಾದಿಸಬೇಕೆಂಬ ಇಚ್ಛೆಯಿಂದ, ಅಂದ್ರೆ ಒಬ್ಬನ ಬಳಿ 1,00,000 ರೂಪಾಯಿ ಇದ್ದು ರೀ, ಅದನ್ನ ಬಡ್ಡಿ ಅವರಾಡಿ ಸಂಗ್ರಹ ಮಕ್ಕಳು ಕೂಡಿಸಿ ದುಡ್ಡು ಸಂಗ್ರಹ ಮಾಡ್ಬೇಕಂತ ಇಚ್ಛೆ ಆಯ್ತು ಅವನಿಗೆ. ಯಾವ ಪ್ರಕಾರ ಅಪಾರವಾದ ಧನವನ್ನು ಸಂಪಾದಿಸಬೇಕೆಂಬ ಇಚ್ಛೆಯಿಂದ ವ್ಯಾಪಾರವನ್ನು ಮಾಡುವಂತ ಪುರುಷನಿಗೆ ತನ್ನ ಮೂಲ ಧನವೇ ನಷ್ಟವಾಗಿ ಹೋದಂತೆ. ವ್ಯಾಪಾರ ಮಾಡ್ಬೇಕಂತ ಏನೇನೇನು ಮಾಡ್ದ, ಅದು ಮೈ ಮ್ಯಾಗ ಬಿದ್ದು ಏನಾಯ್ತು? ಧನನೇ ನಷ್ಟ ಆಗಿ ಹೋಯ್ತ್ರಿ. ಇದ್ದದ್ದು 1,00,000 ರೂಪಾಯಿ ಅವೆಲ್ಲ ಆ ಕಡೆ ಹೋಗ್ಬಿಟ್ಟು, ಬೇಡ ಯಾರಿಗಾರೆ ಬಡ್ಡಿ ಹಂಗ್ ಕೊಟ್ಟು ಆ ಬಡ್ಡಿ ತಂದು ಇದ್ರ ಕೂಡಿಸಿ ಮಕ್ಕಳ ರೊಕ್ಕ ಗೋಳ ಮಾಡ್ಬೇಕಂತ ಏನ್ ಕೊಟ್ಟಿದ್ದ, ಅವ ಬಡ್ಡಿ ಕೂಡೋದಲ್ದೆ ಗಂಟು ಸಹಿತ ಕುಡ್ಲಿಲ್ರಿ. ಅವ ಮೂಲ ನಷ್ಟ ಐತಿಲ್ರಿ, ಮೂಲ ಧನನೇ ನಷ್ಟ ಆಗಿ ಹೋಯ್ತು. ಅದಕ್ಕೆ ಮೋಕ್ಷವನ್ನು ಇದ್ದುದನ್ನು ಹೋಯ್ತು. ಹಾಗಿಲ್ಲಿ ಮೋಕ್ಷವನ್ನು ಪ್ರಾಪ್ತಿ ಮಾಡಿಕೊಳ್ಳಬೇಕೆಂಬ ನಿಮಿತ್ತದಿಂದ ಪ್ರಯತ್ನವನ್ನು ಮಾಡುವಂತ ಜೀವನಿಗೆ ತನ್ನ ಸ್ವರೂಪವೇ ನಷ್ಟವಾಗಿ ಹೋಗುತ್ತದೆ. ಯಾಕಂದ್ರೆ ಕೂಟಸ್ಥನನ್ನ ಬಿಟ್ಟನ. ಮೂಲತಃ ತನ್ನ ಸ್ವರೂಪ ಸ್ಥಿತಿನೇ ಬಿಟ್ಟು ಕೆರಿಂದ ಏನು ಬುದ್ಧಿ ಅಥವಾ ಅವಿದ್ಯಾ ಆಭಾಸಗಳನ್ನು ಗ್ರಹಣ ಮಾಡ್ಯಾನ್ರಿ. ಈ ಸಿದ್ಧಾಂತದಲ್ಲಿ ಈ ಅನರ್ಥವನ್ನು ತಿಳಿದುಕೊಂಡಂತ ಯಾವ ಮುಮುಕ್ಷು ಪ್ರವೃತ್ತಿ ಆಗುವುದಿಲ್ಲ. ಏಕದೇಶಿ ಮತದಲ್ಲಿ ಏನು ಕೂಟಸ್ಥನನ್ನು ಬಿಟ್ಟು ಬುದ್ಧಿ ಸಹಿತ ಅವಿದ್ಯಾ ಆಭಾಸವನ್ನು ಗ್ರಹಣ ಮಾಡ್ಯಾನ. ಅದಕ್ಕೆ ಜೀವಂದ ನೋಡ್ರವ.
ಅದಕ್ಕೆ ಮುಮುಕ್ಷು ಪ್ರವೃತ್ತಿ ಆಗುವುದಿಲ್ಲ. ಆದ್ದರಿಂದ ಈ ಆಭಾಸವಾದ ಪಕ್ಷವು ಸಮೀಚೀನವಿರುವುದಿಲ್ಲ. ಇನ್ನ ಪಂಚದಶಿ ಅದರಂತೆ ವಿಚಾರ ಸಾಗರ ಮೊದಲಾದ ಗ್ರಂಥಗಳಲ್ಲಿ ಅಧಿಷ್ಠಾನ ಕೂಟಸ್ಥ ಸಹಿತ ಆಭಾಸ ಬುದ್ಧಿಗೆ ಅಥವಾ ಅವಿದ್ಯೆಗೆ ಜೀವವೆಂದು ಸ್ವೀಕರಿಸಿರುತ್ತದೆ. ಇವರು ಮೂರನ್ನು ಸ್ವೀಕಾರ ಮಾಡ್ಯಾರ. ಇವರು ಎಲ್ಲಿ ಅಧಿಷ್ಠಾನ ಕೂಟಸ್ಥ ಸಹಿತ ಆಭಾಸ ಮತ್ತು ಬುದ್ಧಿಗೆ ಅಥವಾ ಅವಿದ್ಯೆಗೆ ಜೀವವೆಂದು ಸ್ವೀಕರಿಸಿರುತ್ತದೆ. ಇನ್ನು ಎರಡನೇ ಕಡೆ ಅಧಿಷ್ಠಾನ ಬ್ರಹ್ಮ ಸಹಿತ ಆಭಾಸ ಮಾಯೆಗೆ ಈಶ್ವರ ಎಂದು ಸ್ವೀಕರಿಸಿರುತ್ತದೆ. ಅಧಿಷ್ಠಾನ ಮಾಯಾ, ಆ ಮಾಯೆಯಲ್ಲಿ ಅಧಿಷ್ಠಾನವಾದಂತ ಚೇತನ ಅದೇನು ಆಭಾಸದಲ್ರಿ, ಅದಕ್ಕೆ ಈಶ್ವರ. ಮೂರ್ ತಗೊಂಡು ಈ ಜೀವ, ಮೂರ್ ತಗೊಂಡು ಈಶ್ವರ ಮಾಡ್ಯಾರ ಇವರು. ಶುದ್ಧ ಚೇತನ ಮಾಯೆ ಚೇತನದ ಪ್ರತಿಬಿಂಬ. ಹಾ, ಮಾಯೆಯಲ್ಲಿ ಚೇತನದ ಪ್ರತಿಬಿಂಬ, ಅದುವೇ ಈಶ್ವರ. ಇನ್ನ ಏನಂತ ಮೇಲೆ ಏನ್ ಹೇಳಿದ್ರು, ಒಂದೇ ಕಡೆಗ ಅಧಿಷ್ಠಾನ ಕೂಟಸ್ಥ ಸಹಿತ ಸಾಭಾಸ ಬುದ್ಧಿಗೆ ಅಥವಾ ಅವಿದ್ಯೆಗೆ ಜೀವವೆಂದು ಸ್ವೀಕರಿಸಿರುತ್ತದೆ. ಜೀವ ಅಂದ್ರೆ ಮೂರು, ಈಶ್ವರ ಅಂದ್ರೆ ಮೂರು. ಇನ್ನು ಟಿಪ್ಪಣಿ ಅದರಿ ಇಲ್ಲಿನ. ಇದರಲ್ಲಿ ವಾಚ್ಯ ಭಾಗದ ಒಂದು ಭಾಗವು ತ್ಯಾಗವಾಗುವುದರಿಂದ ಏನಂತಾರೆ, ಇದರಲ್ಲಿ ವಾಚ್ಯ ಭಾಗದ ಒಂದು ಭಾಗವು ತ್ಯಾಗವಾಗುವುದರಿಂದ ಮತ್ತೊಂದು ಭಾಗವು ಗ್ರಹಣವಾಗುವುದರಿಂದ ಮಹಾವಾಕ್ಯ ಮೊದಲಾದ ಸ್ಥಳಗಳಲ್ಲಿ ಸಿದ್ಧಾಂತ ಮತವಾದ ಭಾಗತ್ಯಾಗ ಲಕ್ಷಣ ಸ್ವೀಕಾರವಾಗುತ್ತದೆ. ಇಲ್ಲಿ ವಿರೋಧಾಂಶ ಬಿಟ್ಟಾರೆ, ಪರ ಅವಿರೋಧಾಂಶ ಹಿಡ್ದಾರ್ರಿ. ಹಾ, ವಿರೋಧ ಏನ್ರಿ? ಆಭಾಸ, ಆಭಾಸನ ಅದೇನು ಉಪಾಧಿ ಅದಲ್ರಿ, ಧರ್ಮಗಳ್ರಿ. ಹಾ, ಉಪಾಧಿ ಮತ್ತು ಆ ಉಪಾಧಿಯಲ್ಲಿ ಬಿದ್ದಂತ ಆಭಾಸ ಇವೆಲ್ಲ ತ್ಯಾಗ ಮಾಡಿ ಅಧಿಷ್ಠಾನವನ್ನ ಏನದ ನೋಡ್ರಿ, ಅಧಿಷ್ಠಾನ ಚೇತನ ಅದು ಮಾತ್ರ ಏನದಪ್ಪ ಅಂತ ಕೇಳಿದ್ರೆ ಬ್ರಹ್ಮವಿರುತ್ತದೆ. ಇದರಲ್ಲಿ ವಾಚ್ಯ ಭಾಗದ ಒಂದು ಭಾಗವು ತ್ಯಾಗವಾಗುವುದರಿಂದ ಏನು ವಾಚ್ಯ ಭಾಗ ರೀ? ಉಪಾಧಿಯಲ್ಲಿ ಬಿದ್ದಂತ ಆಭಾಸ. ಹಾ, ಮತ್ತೊಂದು ಭಾಗವು ಗ್ರಹಣವಾಗುವುದರಿಂದ ಮತ್ತೊಂದು ಭಾಗ ಯಾವುದು? ಲಕ್ಷ್ಯ ಭಾಗ ಚೇತನ. ಹಾ, ಮಹಾವಾಕ್ಯ ಮೊದಲಾದ ಸ್ಥಳಗಳಲ್ಲಿ ಸಿದ್ಧಾಂತ ಮತವಾದ, ಸಿದ್ಧಾಂತ ಮತ ಯಾವ್ದು ಒಪ್ಕೊಂಡರ್ರಿ? ಭಾಗತ್ಯಾಗ ಲಕ್ಷಣ ಒಪ್ಕೊಂಡಾರ. ಭಾಗತ್ಯಾಗ ಲಕ್ಷಣ ಒಪ್ಕೊಂಡರವರು. ಭಾಗ ತ್ಯಾಗ ಲಕ್ಷಣ. ಲಕ್ಷಣ ಅಂದ್ರಿ ಲಕ್ಷ್ಯವನ್ನು ಅರಿಯಲು ಯಾವ್ದಾಗ ಸ್ವೀಕಾರ ಮಾಡಿದ್ರಪ್ಪರ ಅದೇ ಚೈತನ್ಯ. ಲಕ್ಷಣ ಅಂದ್ರೆ ಗ್ರಹಣ ನೋಡ್ರಿ. ಭಾಗ ಮಾಡೋದು, ವಿರೋಧ ಭಾಗ ತ್ಯಾಗ ಮಾಡೋದು, ಅವಿರೋಧ ಭಾಗ ಏನು ಚೇತನದದು ಗ್ರಹಣ ಮಾಡುದು. ಲಕ್ಷಣ ಅಂದ್ರೆ ಗ್ರಹಣ, ಲಕ್ಷ್ಯ ಅಂದ್ರೆ ಗ್ರಹಿಸುವುದು. ಗ್ರಹಿಸುವುದು. ಅದಕ್ಕೆ ಮಹಾವಾಕ್ಯ ಮೊದಲಾದ ಸ್ಥಳಗಳಲ್ಲಿ ಸಿದ್ಧಾಂತ ಮತವಾದ ಭಾಗತ್ಯಾಗ ಲಕ್ಷಣ ಏನಾಗ್ಯದಪ್ಪ ಅಂದ್ರೆ ಸ್ವೀಕಾರವಾಗುತ್ತದೆ. ಈ ಪಕ್ಷದಲ್ಲಿ ಮುಖ್ಯವಾಗಿ ಆಕಾಶದ ದೃಷ್ಟಾಂತವನ್ನೇ ಅಂಗೀಕಾರ ಮಾಡಿರುತ್ತಾರೆ. ಆ ಆಕಾಶ ದೃಷ್ಟಾಂತವನ್ನು ಪಂಚದಶಿಯ ಚಿತ್ರದೀಪದಲ್ಲಿ ಹಾಗೂ ಶ್ರೀ ವಿಚಾರ ಸಾಗರದ 4ನೇ ತರಂಗದಲ್ಲಿ ಅಲ್ಲಿ 4 ಆಕಾಶದ ದೃಷ್ಟಾಂತ ಕೊಟ್ಟಾರ ನೋಡ್ರಿ. ಘಟಾಕಾಶ, ಜಲಾಕಾಶ, ಮೇಘಾಕಾಶ, ಮಹಾಕಾಶ. ಮಹಾಕಾಶ ಅದಕ್ಕೇನ್ ಹೇಳ್ತಾರ್ರಿ? ಚಿತ್ರದೀಪದಲ್ಲಿ ಹಾಗೂ ಶ್ರೀ ವಿಚಾರ ಸಾಗರದ 4ನೇ ತರಂಗದಲ್ಲಿ ಸವಿಸ್ತಾರವಾಗಿ ವರ್ಣನವನ್ನು ಮಾಡಿರುತ್ತದೆ. ಹೇಗೆಂದರೆ ಈ ಪಕ್ಷದ ರೀತಿಯಂತೆ ಆಕಾಶದ ಅಥವಾ ಮುಖ ಮೊದಲಾದಗಳ ಪ್ರತಿಬಿಂಬಕ್ಕೆ ಅಧಿಷ್ಠಾನ ರೂಪ
ವಿವರ್ತ ಉಪಾದಾನಗಳು ಹ್ಮ್ ಘಟಾಕಾಶ ಹಾಗೂ ದರ್ಪಣ ಮೊದಲಾದವುಗಳಿರುತ್ತವೆ. ಹ್ಮ್ ಮತ್ತು ಪರಿಣಾಮಿ ಉಪಾದಾನ ಜಲ ಹಾಗೂ ಅವಿದ್ಯ. ಹ್ಮ್ ಹ್ಮ್ ಪರಿಣಾಮ ಹೇಳುವುದಿಲ್ಲಪ್ಪ ಅಂದ್ರೆ ಜಲ ಹಾಗೂ ಅವಿದ್ಯ. ಹೌದಪ್ಪ. ಅವಿದ್ಯ ದರ್ಪಣ ಮತ್ತು ಅಜ್ಞಾನ ಹ್ಮ್ ಮೊದಲಾದವುಗಳಿರುತ್ತವೆ. ಮತ್ತು ಮೂರನೇದ್ದ ಏನ್ ಹೇಳ್ತಾರೆ ನೋಡ್ರಿ, ನಿಮಿತ್ತ ಕಾರಣಗಳು ಮಹಾಕಾಶ ಹಾಗೂ ಮುಖ ಹ್ಮ್ ಮೊದಲಾದ ಬಿಂಬ ಹಾಗೂ ಉಪಾಧಿಯ ಸನ್ನಿಧಿಗಳು ಇರುತ್ತವೆ. ಅದಕ್ಕೆ ಎದ್ದೇಕ್ ಬರ್ತಾನ್ರಿ ಇಲ್ಲಿ ಏನಂತನ್ರಿ ಆ ಪ್ರತಿಬಿಂಬವು ಬಾಧ ಹೊಂದಿ ತನ್ನ ಬಿಂಬವಾದ ಮುಖ ಮೊದಲಾದುಗಳೊಡನೆ ಅಭೇದವಾಗಿರುತ್ತದೆ ಎಲ್ಲ. ಏನಂತ ನೋಡ್ರಿ, ಆ ಪ್ರತಿಬಿಂಬವು ಬಾಧ ಹೊಂದಿ ಬಾಧೆ ಹೊಂದಿದ್ಮೇಲ್ರಿ. ಹ್ಞೂನ್ರಿಪ್ಪ. ಅಪರೋಕ್ಷ ಮಿಥ್ಯತ್ವ ನಿಶ್ಚಯ ನಾಮ ಬಾಧ ಹೊಂದಿದ ಮೇಲೆ ಬಾಧ ಹೊಂದಿ ತನ್ನ ಬಿಂಬವಾದ ಮುಖ ಮೊದಲಾದವುಗಳೊಡನೆ ಅಭೇದವಾಗಿರುತ್ತದೆ ಎಲ್ಲ. ಅಭೇದನೆ ಇರ್ತದಲ್ಲ ಅಂತನ್ರಿ. ಅಭೇದ ಆಗ್ತದ. ಮತ್ತ ಇವು ಎಲ್ಲಿ ಮತ್ತೆ ಯಾಕೆ ತೋರ್ತಾವ ಅಂತನ್ರಿ ಅವ. ಅದಕ್ಕೆ ತಥಾಪಿ ಏನಂತಾರ ನೋಡ್ರಿ, ಎಲ್ಲಿಯವರೆಗೆ ಜಲದರ್ಪಣ ಮೊದಲಾದವುಗಳು ಹಾಗೂ ಬಿಂಬದ ಸನ್ನಿಧಿ ರೂಪ ನಿಮಿತ್ತವೂ ಇರುವವೋ ಅಲ್ಲಿಯವರೆಗೆ ಪ್ರತಿಬಿಂಬವು ಬಾಧಿತವಾಗಿದ್ದರೂ ಕೂಡ, ಅವು ಬಾಧಿತವು ಇಲ್ಲ ಅಂತ ಹಿಂಗಿದ್ರು ಕೂಡ ಪ್ರತೀತಿಯಾಗಿರುತ್ತದೆ. ತೋರ್ತಾವಲ್ರಿಪ್ಪರ. ಅಲ್ಲ ಹೇಳಿದ್ರು ನೀರು ಉಪಾಧಿ ಇರುತ್ತಾನ, ಅಲ್ಲಿ ಪ್ರತಿಬಿಂಬ ತೋರುದೇರಿ. ತೋರುದೇರಿ ಅದು. ಇಲ್ಲ ಅವಂದೇನು ಅವೆಲ್ಲ ತೋರ್ಬಾರ್ದು, ಮತ್ತ ಅವೆಲ್ಲ ಅಭೇದ ಆಗಿಬಿಟ್ಟವ, ಮತ್ತೆ ಯಾಕೆ ತೋರ್ತಾವ ಅಂತ ಕೇಳ್ತಾನ್ರಿ ಅವ. ಅಲ್ಲ ಬೇಬಿ ಸ್ವರೂಪ ಮತ್ತೆ ಯಾಕೆ ತೋರ್ತಾವಂತನ್ರಿ, ಎಲ್ಲಿತನ ಇರ್ತದ ಉಪಾಧಿ ಎಲ್ಲಿತನ ತೋರುದೆ ಅಂತಾರ್ರಿ ಇವ್ರು. ಅದು ಬಾಧ ಮಾಡಿದ ಬಳಕು ತೋರ್ಬಾರ್ದ ಹಿಂಗೇನ್ ನೇಮಿಲ್ಲ. ನೇಮಿಲ್ರಿ. ಮೃಗಜಲ ಮತ್ತ ಹೋಗ್ತಿವಿ ಮತ್ತ ತೋರ್ತದಲ್ರಿಪ್ಪರ. ತೋರ್ತದ್ರಿ ಅದು. ಯದ್ಯಪ್ಗಾರ ನೋಡ್ರಿ ಏನಂತಂದ್ರೆ ಅವನ್ ಸಂಶಯ ಇನ್ನೊಮ್ಮೆ ನೋಡ್ರಿ, ಆ ಪ್ರತಿಬಿಂಬವು ಬಾಧ ಹೊಂದಿದ ಅವು ಮಿಥ್ಯತ್ವ ರೂಪ, ಅಪರೋಕ್ಷ ಮಿಥ್ಯತ್ವ ರೂಪ ಏನಾಗ್ಯದ್ರಿ, ಬಾಧ ಆಗ್ಯದ. ಬಾಧ ಹೊಂದಿ ತನ್ನ ಬಿಂಬವಾದ ಮುಖ ಮೊದಲಾದವುಗಳೊಡನೆ ಅಭೇದವಾಗಿರುತ್ತವೆ ಎಲ್ಲ. ಅವು ಎಲ್ಲ ಅಭೇದ ಆದ ಬಳಕ ಹಿಂಗ್ ಹೊರಗೆ ತೋರ್ಬಾರ್ದು. ಅವನ ಉದ್ದೇಶ ರೀ. ಬಿಂಬ ಸ್ವರೂಪನೇ ಅಂತ ಗೊತ್ತದ, ಮತ್ತೆ ಯಾಕೆ ಪ್ರತಿಬಿಂಬ ತೋರ್ಬೇಕಂತ. ಅವೆಲ್ಲ ಅಭೇದ ಆಗ್ಯಾವ, ಮತ್ತೆ ಯಾಕೆ ತೋರ್ತಾವ. ತಥಾಪಿ ಏನಂತಾರ ನೋಡ್ರಿ ಸಮಾಧಾನಕಾರರು, ಎಲ್ಲಿಯವರೆಗೆ ಜಲ ದರ್ಪಣ ಅವು ಉಪಾಧಿ ಆಯ್ಕೊಂತಾವ ಇರ್ತಾವಲ್ರಿ. ಅವು ಎಲ್ಲಿ ತನ ಉಪಾಧಿ ಆಗ್ಯಾವ ತಮ್ಮ ಧರ್ಮವನ್ನು ತೋರ್ಸವೇರವು. ಎಲ್ಲಿಯವರೆಗೆ ಜಲ ಮತ್ತು ದರ್ಪಣ ಮೊದಲಾದವುಗಳು ಹಾಗೂ ಬಿಂಬದ ಸನ್ನಿಧಿ ರೂಪ ನಿಮಿತ್ತವು ಆ ಬಿಂಬದ ಸಮ್ಮುಖದಲ್ಲಿಟ್ಟದ್ರ ತೋರ್ಸವೇವು. ಅವು ಯಾವಾಗ ಅವು ಇಲ್ಲ ಆಗ್ತವ ಅವಾಗ ಇಲ್ಲ ಆಗ್ತದ. ಇದು ನೀವು ಕನ್ನಡ ಅಂತ ಅಲ್ಲಂದ್ರು ಕನ್ನಡಿ ಎದುರಿಗಿದ್ದಾಗ ಕಾಣುದೇಲ್ರಿಪ್ಪರ, ಕಾಣುದೇರದು. ಮತ್ತ ಅತಾತೆ ಕಡೆ ಮರಿ ಒಯ್ದಿಟ್ಟದ್ರೆ ಕಾಡ್ಸಂಗಿಲ್ಲ ಅದು. ಅದಕ್ಕೆ ಹೇಳ್ತಾರ್ರಿ, ಸನ್ನಿಧಿ ರೂಪ ನಿಮಿತ್ತವು ಇರುವವು ಅಲ್ಲಿಯವರೆಗೆ ಪ್ರತಿಬಿಂಬವು ಬಾಧಿತವಾಗಿದ್ದರೂ ಕೂಡ, ಅದು ಬಾಧಿತ ಇಲ್ಲ ಅಂತಂದ್ರು ಸಹಿತ ಪ್ರತೀತವಾಗಿರುತ್ತವೆ. ಅಲ್ಲಿ ಇಲ್ಲ ಅಂತಂದ್ರು ಸಹಿತ ಯಾಕ ಸನ್ನಿಧಿ ಇರ್ತದದು. ಉಪಾಧಿ ಧರ್ಮ ತೋರ್ಸುದೇ ಅದು. ಇದಕ್ಕೆ ಬಾಧಿತಾನ ವೃತ್ತಿ ಎಂದು ಹೇಳುತ್ತಾರೆ. ಬಾಧಿತಾನ ಯಾಕ್ರಿ, ಈಗ ಜಗತ್ತಾದ್ರೂ ತೋರ್ಬಾರ್ದು ನೇಮಿಲ್ಲನ್ರಪ್ಪರ, ಜ್ಞಾನ ಆದ್ರೂ ತೋರ್ತದಲ್ರಿ. ತೋರಿದ್ರು ಸಹಿತ ಅದು ಬಾಧಿತಾನು, ಜ್ಞಾನಿಗೆ ತೋರ್ತದ. ತೋರಿದ್ರು ಸಹಿತ ಅವ ಬಾಧಿತಾನು ವೃತ್ತಿಯಿಂದ ಇರ್ತಾನ್ರಿ ಅವ. ಮಿಥ್ಯೆ ಅಂತ ತಿಳ್ಕೊಂಡಿರ್ತಾನ್ರಿ. ಮಿಥ್ಯ, ಅಪರೋಕ್ಷ ಮಿಥ್ಯ ಅಂತ ತಿಳ್ಕೊಂಡಿರ್ತಾನ ಅವ. ತೋರಿದ್ರೆ ಅವನಿಗೆ ಏನು ಹಾನಿ ಇಲ್ಲದು.
ಪ್ರತಿಬಿಂಬವು ಬಾಧಿತವಾಗಿದ್ದರೂ ಕೂಡ ಹ್ಮ್ ಪ್ರತೀತಿಯಾಗಿರುತ್ತದೆ. ತೋರ್ತದ. ಹಾ, ಅದಕ್ಕಿದಕ್ಕೆ ಏನಂದ್ರಪ್ಪ ಅಂತ ಕೇಳಿದ್ರೆ ಬಾಧಿತಾನುವೃತ್ತಿ ಎಂದು ಹೇಳುತ್ತಾರೆ. ಹ್ಮ್ ಮೃಗಜಲ ಅಲ್ಲಿ ನೀರು ಇಲ್ಲ ಅಂದ್ರೂ ತೋರ್ತದ ನೋಡ್ರಿ ಅದು. ಹ್ಞೂನ್ರಿಪ್ಪ. ಅಲ್ಲಿ ಬಾಧಿತಾನುವೃತ್ತಿಯಿಂದ ತೋರ್ತದ. ತೋರಿದ್ರೆ ಅಲ್ಲೇನು ಭೂಮಿ ತೋದದೇನ್ರಿ? ಹೌದು. ಇಲ್ಲ. ಇಲ್ರಿಪ್ಪ, ವಾಸ್ತವ ಇಲ್ರಿಪ್ಪರ, ಆದ್ರೆ ಅದು ಪ್ರತೀತಿ ಆಗ್ತದ. ಯಾಕಂದ್ರೆ ಉಪಾಧಿ ಅದಾವಲ್ಲ, ಇನ್ನ ಜಲ ದರ್ಪಣ ಸನ್ನಿಧ ಇರೋಣದ್ರಿಂದ ತೋರ್ತದದು. ಹ್ಞೂನ್ರಿಪ್ಪ. ಹ್ಞೂ. ಇನ್ನು ಒಂದೇ ಕಡ ಚಿದಾಭಾಸ ರೂಪ ಜೀವನಿಗೆ ಅಧಿಷ್ಠಾನ ರೂಪ ವಿವರ್ತ ಉಪಾದಾನವು ಕೂಟಸ್ಥ ಇರುತ್ತದೆ. ಹ್ಮ್ ಮತ್ತು ಪರಿಣಾಮಿ ಉಪಾದಾನವು ನಾನಾ ಬುದ್ಧಿ ಅಥವಾ ಅಜ್ಞಾನ ಅಂಶ ಇರುತ್ತದೆ. ಇದು ಪರಿಣಾಮ ಬದಲಾವಣೆ ಹೊಂದುದೇ ಅದ್ರಪ್ಪರ ಇದ್ರ ಕೆಲಸ. ಇನ್ನು ಮೂರನೇ ಕಡೆ ನೋಡ್ರಿ, ಪ್ರಾರಬ್ಧವು ನಿಮಿತ್ತ ಕಾರಣವಿರುತ್ತದೆ. ಹ್ಮ್ ಅದು ಪ್ರಾರಬ್ಧ ಎಲ್ಲಿ ತನ ಇರ್ತದೆ ಅಲ್ಲಿ ತನ ತೋರ್ತದ್ರಿ ಅದು. ಹ್ಮ್ ಇವುಗಳಲ್ಲಿಂದ ಯಾವ ಚಿದಾಭಾಸನು ಬುದ್ಧಿ ಅಥವಾ ಅಜ್ಞಾನ ಅಂಶ ರೂಪವಾದ ಯಾವ ಉಪಾಧಿ ಇರುವುದೋ ಅದರ ಸಹಿತವಾಗಿ ತನ್ನ ಸ್ವರೂಪವನ್ನು ಬಾಧ ಮಾಡಿ ಅಹಂ ಮೊದಲಾದ ಜೀವವಾಚಕ ಪದದ ಲಕ್ಷ್ಯಾರ್ಥವಾದ ಯಾವ ಕೂಟಸ್ಥವು ಹ್ಮ್ ಅಧಿಷ್ಠಾನ ರೂಪವಾಗಿದ್ದು ಅದು ತನ್ನ ನಿಜ ರೂಪವೆಂದು ಅದರ ಅಭಿಮಾನ ಮಾಡಿ, ಅಂದ್ರೆ ನಾನೇ ಕೂಟಸ್ಥನಿದ್ದೇನೆಂತ ಅದರ ಅಭಿಮಾನ ಮಾಡಿ ಆ ಅಹಂಪದಕ್ಕೆ ಲಕ್ಷ್ಯವಾದ ಕೂಟಸ್ಥವು ಬಿಂಬರೂಪ ಬ್ರಹ್ಮದೊಡನೆ ಪೂರ್ವ ಸಿದ್ಧವಾದ, ಹೊಸದಾಗಿ ಆಗಂಗಿಲ್ರಿ ಅದು, ಮೊದಲ ಸ್ವತಃ ಸಿದ್ಧ ಇರಪ್ಪರ, ಮೊದಲೇ ಸ್ವತಃ ಸಿದ್ಧವಾದದ್ದು. ಮೊದಲೇ ಏಕತ್ವವಿರುತ್ತದೆ ಎಂದು ಯಾವನು ತಿಳಿಯುತ್ತಾನೆಯೋ ಅವನು ಮುಕ್ತನಾಗುತ್ತಾನೆ. ಇನ್ನು ತಿಳಿಯಲಾರದವನು ಬದ್ಧನಿರುತ್ತಾನೆ. ಆ ಕೂಟಸ್ಥ ನನಗ ಲಕ್ಷ್ಯವಾದ ಏನು ಕೂಟಸ್ಥ ಚೇತನದ ಅದು ಸದಾ ಬ್ರಹ್ಮದೊಡನೆ ಅಭೇದದಂತ ಹಿಂಗ ಯಾವ ತಿಳಿದನ್ರಿ ಅವ ಮುಕ್ತ ಆಗ್ತಾನ. ಹಿಂಗ ಯಾರು ತಿಳಿಯಂಗಿಲ್ಲ ಅವ್ರು ಬದ್ಧರಾಗಿ ಉಳಿತಾರ. ಅದಕ್ಕೆ ಎದ್ದೇಪ್ ಬರ್ತಾನ್ರಿ ಇಲ್ಲಿ ಏನಂತಾನ, ಮತ್ತ ಸಂಶಯ ತರ್ತಾನವ. ಉಕ್ತ ಅಹಂ ಬ್ರಹ್ಮಾಸ್ಮಿ ಈ ಜ್ಞಾನದ ಸಮಕಾಲದಲ್ಲಿಯೇ ಏನಂತಾನ್ರಿ, ಉಕ್ತ ಅಹಂ ಬ್ರಹ್ಮಾಸ್ಮಿ ಅಂದ್ರೆ ನಾನು ಬ್ರಹ್ಮನಿದ್ದೇನೆ ಎಂಬ ಈ ಜ್ಞಾನದ ಸಮಕಾಲದಲ್ಲಿಯೇ, ಈ ಜ್ಞಾನ ಹಾಗೂ ಸಮಕಾಲದಲ್ಲಿಯೇ ಅವಿದ್ಯಾರೂಪ ಉಪಾದಾನವು ನಾಶ ಹೊಂದಿ ಅದರ ಕಾರ್ಯವಾದ ಜಗತ್ತ ಸಹಿತ ಚಿದಾಭಾಸನು ಬಾಧ ಹೊಂದುತ್ತಾನೆ ಇಲ್ಲ. ಮತ್ತ್ಯಾಕ್ ತೋರ್ಬೇಕ್ರಿ ಜ್ಞಾನ ಆದ್ಮೇಲೆ ಅಂತಾರ ಅವ್ರು. ಅವನು ಬಾದಾಗಿ ಹೋಗ್ತಾನ, ಯಾಕೆ ತೋರ್ತದ ಅಂತ ಕೇಳ್ತಾನ್ರಿ ಅವ. ಅದಕ್ಕೆ ತಥಾಪಿ ಅಂತಾರ ನೋಡ್ರಿ, ಏನಂತಾರ, ಎಲ್ಲಿಯವರೆಗೆ ಪ್ರಾರಬ್ಧ ರೂಪ ನಿಮಿತ್ತವಿರುವುದು. ಈಗ ಜ್ಞಾನ ಆದ ಬಳಿಕ ಜ್ಞಾನಿ ಶರೀರ ತೋರ್ಬಾರ್ದು ಅಂತ ಅವನ ಆಕ್ಷೇಪ ರೀ ಒಂದು. ಯಾರ್ದು? ಎದ್ದೆಪ್ಗಾರಂದು. ಅದಕ್ಕೆ ಎಲ್ಲಿಯವರೆಗೆ ಪ್ರಾರಬ್ಧ ರೂಪ ನಿಮಿತ್ತವಿರುವುದು, ಅದು ಪ್ರಾರಬ್ಧ ಇಲ್ಲಿ ತನ ನಾ ಇನ್ನ ಒಯ್ಬೇಕು ಅನ್ನೋದು ಅದ್ರದೊಂದು ಏನದ್ರಿ, ಅದ್ರ ನಿಮಿತ್ತ ಅದ. ಈಗ ನೋಡ್ರಪ್ಪರ, ಚಕ್ರ ತಿರುಗ್ತಾನ ಇವ ಕುಂಬಾರ, ಕೊಡ ಮುಗಿದ್ರು ಅದ್ರ ವೇಗದ ಗತಿ ನಿಂತಿರುದು ನೋಡ್ರಿ. ಅದು ಇನ್ನು ತಿರುಗುದ ಹಿಂದಿನ ಯೋಗದದು. ನೋಡ್ರಪ್ಪ, ಕೊಡ ಮಾಡ್ಕೊಂಡು ತೆಗೆದಿರ್ತಾನ, ಆದ್ರೆ ಚಕ್ರ ತಿರುಗುದು ಬಿಟ್ಟಿರ್ಲ. ಹಾಗಿದು ಪ್ರಾರಬ್ಧ ಗತಿ ಮುಗಿಬೇಕಲ್ರಿ. ಇದು ಪ್ರಾರಬ್ಧ ಎಲ್ಲಿ ತನದ ಅಲ್ಲಿ ತನ ತಿರುಗ್ತದ್ರಿ ಇದು. ಅವಂದೇನು ಎದ್ದೆಪ್ಪಗಾರಂದು ಜ್ಞಾನ ಆದ ಕೂಡ್ಲೆ ಅವ್ರದ್ದು ತೋರ್ಬಾರ್ದು, ಹಿಂಗ ಶರೀರ ಅವರು ಇರಬಾರ್ದು, ಜಗತ್ತನು ತೋರ್ಬಾರ್ದು, ಏನು ಜೀವ ಭಾವನು ತೋರ್ಬಾರ್ದು ಅಂತ. ಹಂಗೇನಿಲ್ಲಪ್ಪ, ಅದು ಪ್ರಾರಬ್ಧ ಅದಕ್ಕೆ ಏನ್ ಮಾಡ್ಯದ, ಪ್ರತಿಬಂಧಕ ಮಾಡ್ಯದ. ತೋರ್ತದ, ತೋರಿದ್ರು ಸಹಿತ ಅದು ಏನು ಬಾಧ ಮಾಡಂಗಿಲ್ಲ ಅವನಿಗೆ. ಈಗ ಕಾಳ
ಬೆಂಕಿ ಹತ್ತಿ ಏನೋ ಮನಿಗೆ ಬೆಂಕಿ ಹತ್ತಿತ್ತು. 10 ಸುಡುರ್ದಾಗ ಕೆಲವು ಸುಟ್ಟಿವು, ಕೆಲವು ಹಂಗೆ ಇದ್ದು. ಅವು ಝಳ ಹತ್ತಿವ್ರಿ ಅವಕ್ಕ. ಅಂಕುರ ಉತ್ಪತ್ತಿ ಇಲ್ರಿ ಅದ್ರಾಗ. ಅವು ಅಂಕುರ ಉತ್ಪತ್ತಿ ಸುಟ್ಟು ಹೋಗಿತ್ತು. ಆದ್ರ ಕಾಳಿದ್ದು ತಿನ್ನಾಕ ಯೋಗ್ಯ ಅದ್ರಿ. ತಿನ್ನಕ್ ಬರ್ತಾವು. ಹ್ಞೂ. ಹುರದ ಧಾನ್ಯ. ಮತ್ತೆ ಒಯ್ದು ಬಿತ್ತಿದ್ರ ನಾಡ್ತಾವೇನ್ರಿ? ಇಲ್ರಪ್ಪ. ನಾಟಂಗಿಲ್ಲ. ಯಾಕಂದ್ರೆ ಅವು ಅಲ್ಲಿ ಏನಾಗ್ಯದ, ಬಾಧಿತ ಆಗಿಬಿಟ್ಟವು. ಯದ್ಯಪಿ ಏನಂತ ನೋಡ್ರಿ, ಉಕ್ತ ಅಹಂ ಬ್ರಹ್ಮಾಸ್ಮಿ ಈ ಜ್ಞಾನದ ಸಮಕಾಲದಲ್ಲಿಯೇ ಅವಿದ್ಯಾರೂಪ ಉಪಾಧಿಯನ್ನು ನಾಶ ಹೊಂದಿ, ಅವಿದ್ಯೆ ಏನು ಅದನ್ನು ನಾಶ ಹೊಂದದ. ಅದರ ಕಾರ್ಯವಾದ ಯಾವುದು? ಜಗತ್ ಸಹಿತ ಚಿದಾಭಾಸನು ಬಾಧ ಹೊಂದಿರುತ್ತಾನಲ್ಲ. ಮತ್ತ್ಯಾಕ್ ತೋರ್ಬೇಕಿದು? ಅಪ್ಪರ ನಾನು ಬ್ರಹ್ಮ ಸ್ವರೂಪ ಅಂತ ನಮ್ಮ ಸ್ವರೂಪ ಜ್ಞಾನ ಆದ್ಮೇಲೆ ಮತ್ತೆ ಅವಿದ್ಯೆ ಕಾರಣ ಜಗತ್ತು ಯಾಕೆ ತೋರ್ಬೇಕು ಅಂತಂದ್ರು. ಅದ್ ಯಾಕೆ ತೋರ್ಬೇಕು? ಅವಿದ್ಯೆನೂ ನಾಶ ಹೋಗ್ಯದ. ಅವಿದ್ಯೆ ಕಾರ್ಯವಾದ ಜಗತ್ತನು ಸುಟ್ಟದಲ್ಲಿ ಮತ್ತ್ಯಾಕೆ ತೋರ್ತದ್ರಿ ಅಂತ ನಾವ. ತಥಾಪಿ ಏನಂತಾರ ನೋಡ್ರಿ, ಎಲ್ಲಿಯವರೆಗೆ ಪ್ರಾರಬ್ಧ ರೂಪ ನಿಮಿತ್ತವಿರುವುದು, ಆ ಪ್ರಾರಬ್ಧ ಏನ್ ಮಾಡ್ಯದ, ಅದಕ್ಕ ಪ್ರತಿಬಂಧಕ ಮಾಡ್ಯದ್ರಿ. ಅದ್ ತೋರುದಕ್ಕ. ಅದನ್ನು ತೋರ್ಬಾರ್ದಾಗಿತ್ತು, ಆದ್ರ ಪ್ರಾರಬ್ಧ ಏನ್ ಮಾಡ್ಯದ, ಅದಕ್ಕೆ ಪ್ರತಿಬಂಧಕ ಮಾಡ್ಯದ. ಇದಕ್ಕೊಂದು ಉದಾಹರಣೆ, ಮಹಾಭಾರತದ ಉದಾಹರಣೆ ತಗೋರಿ ನೀವು. ಯಾವಾಗ ದ್ರೋಣಾಚಾರ್ಯರು ಮಡಿದ ನಂತರ ಅವ್ರಿಗೆ ಮರಣ ಆಯ್ತ್ರಿ, ಮೋಸದಿಂದ ಮರಣ ಆಯ್ತು. ಅವಾಗ ಅಶ್ವತ್ಥಾಮ ಕಂಡಾಪಟಿ ಸಿಟ್ಟಿಗೆದ್ದ. ನಮ್ಮಪ್ಪನ ಮೋಸ ಮಾಡಿ ಹೊಡೆದಾರಂದ್ರೆ ಇವ್ರಿಗೆ ಇವತ್ತ ಬ್ರಹ್ಮಾಸ್ತ್ರ ಬಿಟ್ಟು ಇವರೆಲ್ಲ ಭಸ್ಮ ಮಾಡಿ ಬಿಡ್ತೀನಿ ಅಂತ ಅವ ಸಿದ್ಧಾಗಿ ನಿಂತ. ಅದು ಸರ್ವಜ್ಞ ಮೂರ್ತಿಯಾದ ಶ್ರೀಕೃಷ್ಣ ಪರಮಾತ್ಮನಿಗೆ ಗೊತ್ತಾಗಿತ್ತು. ಅವ ಏನ್ ಮಾಡ್ದ, ಇವತ್ತು ಹ್ಯಾಂಗಿದ್ರು ಸುಡ್ತಾನ, ನಾವೊಂದು ಅದಕ್ಕೆ ಸಂಕಲ್ಪ ಮಾಡೋಣಂತ ಏನ್ ಮಾಡಿದ, ಈ ಮನೆಯಂದು ಹೊರಗೆ ಹೋಗು ಯುದ್ಧ ಭೂಮಿಗೆ ಹೋಗುವಾಗೆ ಒಂದು ಸಂಕಲ್ಪ ಮಾಡಿದ. ಇವತ್ತ ಈ ರಥ, ರಥಿಕ ಮತ್ತು ಸಾರಥಿ ಇವರಿಗೆ ಯುದ್ಧ ಭೂಮಿಗೆ ಹೋಗಿ ಮನೆಗೆ ಬರುತ್ತಾನ ಏನೂ ಆಗಬಾರದು ಅಂತ ಒಂದು ಸತ್ಯ ಸಂಕಲ್ಪ ಮಾಡಿದ. ಅವ ಅಲ್ಲಿ ಯುದ್ಧ ಭೂಮಿಯಲ್ಲಿ ನಿಂತಾಗ ಅಲ್ಲಿ ಬ್ರಹ್ಮಾಸ್ತ್ರ ಬಿಟ್ಟಿದ್ರೆ ಅವ ಅಶ್ವತ್ಥಾಮ. ಅದು ಅಲ್ಲೇ ಸುಟ್ಟಿತ್ತು. ಆದ್ರೆ ಕೃಷ್ಣನ ಸಂಕಲ್ಪ ಅದಕ್ಕೆ ಪ್ರತಿಬಂಧಕ ಮಾಡಿತ್ತು. ಅಲ್ಲಿ ಸಾಯಂಕಾಲ ಮನಿಗೆ ಬಂದ್ರು. ಮನಿಗೆ ಬಂದ ಕೂಡಲೇ ಅವ ಕೃಷ್ಣ ಪರಮಾತ್ಮ ಹೇಳ್ದ ಪಾರ್ಥನಿಗೆ, ಪಾರ್ಥ ತೆಳಗಿಳಿ ಅಂದ. ಅಲ್ಲ, ದಿನ ನೀವ್ ಇಳುದು ನನಗೆ ಇಳಿಸ್ಕೋತೀರಿ, ಇಂದ ನನಗ್ಯಾಕೆ ಮೊದಲು ಇಳಿಸ್ತೀರಿ ಅಂದವ. ಅವಾಗ ಪರಮಾತ್ಮ ಅಂದ, ನಾ ಹೇಳುದು ಕೇಳಪ್ಪ, ಸುಮ್ಮ ಇಳಿ ಅಂದ ಕೂಡ್ಲೆ ತಾ ಇಳ್ದ. ಇಳಿದ ಕೂಡ್ಲೆ ಯಾವಾಗ ಕೃಷ್ಣ ರಥದಿಂದ ಜಿಗದನು, ಮಗ್ಗತ್ ಮತ್ತೊಮ್ಮೆ ಸುಟ್ತ್ರಿ. ಇಲ್ಲಿ ಅಲ್ಲೇ ಸುಟ್ಟಿತ್ತು. ಆ ಸಂಕಲ್ಪ ಅದಕ್ಕೆ ಪ್ರತಿಬಂಧಕ ಮಾಡಿತ್ತು. ಹಂಗ ಇಲ್ಲಿ ಸಹಿತ ಏನಾಗ್ಯದ, ಅಹಂ ಬ್ರಹ್ಮಾಸಿ ನಾನು ಬ್ರಹ್ಮನಿದ್ದೇನಂದಾಗ ಏನಾಗ್ಯದ್ರಿ, ಬಾಧ ಆಗಿ ಹೋಗ್ಯದ. ಆದ್ರೆ ಅದು ಪ್ರಾರಬ್ಧ ಏನ್ ಮಾಡ್ಯದ, ಅದಕ್ಕೆ ಪ್ರತಿಬಂಧಕ ಮಾಡ್ಯದ. ಇಲ್ಲಿ ತನ ಅದ್ರದ್ದು ಯೋಗ ಅದ. ಇನ್ನೂ ಟಿಪ್ಪಣಿ ಅದರಿ ಮತ್ತ ನಾಳೆ ನೋಡುನ್ರಿ. ಟಿಪ್ಪಣಿ ಮಕ್ಕಳೈತಿ. ಓಂ ನಮಃ ಶಿವಾರಿ. ಎಲ್ಲ ಮಹಾತ್ಮರ ಮಾತೆಯರ ಪಾದಕ್ಕೆ ನಮಸ್ಕಾರ. ಮಂಗಲ ಹೇಳ್ರಿ ಅಮ್ಮ. ಓಂಕಾರ ಹಾಡುತ್ತ ಬೆಳಗುವೆನು, ಶ್ರೀ ಗುರವಿಗೆ ಆರತಿ ಬೆಳಗುವೆನು, ನಿತ್ಯ ಮಂಗಲ ಹಾಡುತ್ತ ನಲಿಯುವೆನು. ವಿದ್ಯಾನಂದಗೆ ವಿಶ್ವಸ್ವರೂಪಗೆ ಬೆಳಗುತ್ತ ನನ್ನನೆ ತಿಳಿಯುವೆನು. ವಿದ್ಯಾನಂದಗೆ ವಿಶ್ವಸ್ವರೂಪಗೆ ಬೆಳಗುತ್ತ ನನ್ನನೆ ತಿಳಿಯುವೆನು. ವಿದ್ಯಾ ಬುದ್ಧಿ ಸಿದ್ಧಿಯ ನೀಡಿದ ಸದ್ಗುರುನಾಥಗೆ ಬೆಳಗುವೆನು, ಶ್ರೀ ಗುರವಿಗೆ ಆರತಿ ಬೆಳಗುವೆನು, ನಿತ್ಯ ಮಂಗಲ ಹಾಡುತ್ತ ನಲಿಯುವೆನು. ಧ್ಯಾನದಿ ಮೌನವ ಮೀರಿದ ಮಹಿಮಗೆ ಧ್ಯಾನಿಸಿ ಮಂಗಲ ಹಾಡುವೆನು.
ಧ್ಯಾನದಿ ಮೌನವ ಮೀರಿದ ಮಹಿಮಗೆ ಧ್ಯಾನಿಸಿ ಮಂಗಲ ಹಾಡುವೆನು. ನಾನಾರೆಂಬುದು ತಿಳಿಸುತ್ತ ಮಾಯೆ ಮರಸಿದ ಮಾಂತಗೆ ಬೆಳಗುವೆನು. ಶ್ರೀ ಗುರವಿಗೆ ಆರತಿ ಬೆಳಗುವೆನು. ನಿತ್ಯ ಮಂಗಲ ಹಾಡುತ್ತ ನಲಿಯುವೆನು. ನಂದದ ಆರತಿ ಅರವಿನಲ್ಲಿ ಹಿಡಿದು ನಿತ್ಯವು ಗುರವಿಗೆ ಎತ್ತುವೆನು. ನಂದದ ಆರತಿ ಅರವಿನಲ್ಲಿ ಹಿಡಿದು ನಿತ್ಯವು ಗುರವಿಗೆ ಎತ್ತುವೆನು. ನಂದ ಗೋಕುಲ ಮಾಡಿದ ಮನಕುಲ ಪರಮಾನಂದಗೆ ಬೆಳಗುವೆನು. ಶ್ರೀ ಗುರವಿಗೆ ಆರತಿ ಬೆಳಗುವೆನು. ನಿತ್ಯ ಮಂಗಲ ಹಾಡುತ್ತ ನಲಿಯುವೆನು. ದರ್ಶನ ಮಾತ್ರದಿ ಭವ ಹರಸಿದವಗೆ ದಕ್ಷಿಣ ಮೂರ್ತಿಗೆ ಬೆಳಗುವೆನು. ದರ್ಶನ ಮಾತ್ರದಿ ಭವ ಹರಸಿದವಗೆ ದಕ್ಷಿಣ ಮೂರ್ತಿಗೆ ಬೆಳಗುವೆನು. ದಯಾಸಾಗರಗೆ ಭವಹರ ವೈದ್ಯಗೆ ವಿದ್ಯಾನಂದಗೆ ಬೆಳಗುವೆನು. ಶ್ರೀ ಗುರವಿಗೆ ಆರತಿ ಬೆಳಗುವೆನು. ನಿತ್ಯ ಮಂಗಲ ಹಾಡುತ್ತ ನಲಿಯುವೆನು. ಗುರುವೇ ಸರ್ವವು ಎನ್ನುವೆನು. ಓಂಕಾರ ಹಾಡುತ್ತ ಬೆಳಗುವೆನು. ಶ್ರೀ ಗುರವಿಗೆ ಆರತಿ ಬೆಳಗುವೆನು. ನಿತ್ಯ ಮಂಗಲ ಹಾಡುತ್ತ ನಲಿಯುವೆನು. ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀರ್ಥಂ ನಿರಂಜನಂ ನಾದಬಿಂದು ಕಲಾತೀರ್ಥಂ ತಸ್ಮೈ ಶ್ರೀ ಗುರುವೇ ನಮಃ. ಜೈ ಮಂಗಲಂ. ಜೈ ಗುರು ಪಾರ್ವತೀಶ್ವರ ಮಹಾದೇವ್. ರೂಢ ಸ್ವಾಮಿ ಮಹಾರಾಜ್ ಕಿ ಜೈ. ಶ್ರೀ ಬಸವೇಶ್ವರ ಸ್ವಾಮಿ ಮಹಾರಾಜ್ ಕಿ ಜೈ. ಸಕಲ ಸಾಧು ಸಂತ ಮಹಾರಾಜ್ ಕಿ ಜೈ. ಜೈ ಗುರು ಬಸವೇಶ್ವರ ಮಹಾದೇವ್.